ನಿಜವಾದ ಮಡಿ ಮೈಲಿಗೆ ದೇವರು ಕೇಳ್ತಾನ ನಿಮ್ಮ ಪ್ರಕಾರ? ಮಡಿ ಮೈಲಿಗೆ ಅಂದರೆ ಮನಸ್ಸು. ಅವನ ಮನಸ್ಸು ಮೈಲಿಗೆ ಆದರೆ ಎಲ್ಲವೂ ಮೈಲಿಗೆ ಆಗಿ ಕಾಣುತ್ತೆ. ಅವನ ಮನಸ್ಸಿಗೆ ಮಡಿಯಾಗಿ ಕಂಡ್ರೆ ಎಲ್ಲವೂ ಮಡಿಗೆ. ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧವೇ. ಪರಮಾತ್ಮನಲ್ಲಿ ನಾನು ಹತ್ರ ಆಗೋದಕ್ಕೆ ಸಾಧ್ಯ ಇದೆಯಾ? ಒಂದು ಹೆಂಡತಿಯನ್ನು ಕೊಟ್ಟದ್ದು ಭಗವಂತ, ಒಂದು ಮಗುವನ್ನು ಕೊಟ್ಟದ್ದು ಭಗವಂತ, ಒಡ ಹುಟ್ಟಿದವರನ್ನು ಕೊಟ್ಟದ್ದು ಭಗವಂತ. ಇವತ್ತು ನಾನು ನೀನು ಇಬ್ಬರು ಮಾತನಾಡುವುದು ಕೂಡ ಆ ಭಗವಂತನೇ ಮಾಡಿ. ಯಾಕೆ ಮನುಷ್ಯ ಜಾತಿ, ಮತ, ಭೇದ ಭಾವ, ಧರ್ಮ ಅಂತ ಯಾಕೆ ಕಿತ್ಲಾಡ್ತಾರೆ? ಅವಸರಕ್ಕೆ ಯಾವ ಜಾತಿಯ ರಕ್ತ ಯಾವ ಜಾತಿಯ ಒಳಗೂ ಹೋಗ್ತದೆ. ಅವಸರಕ್ಕೆ ಯಾವ ಧರ್ಮದ ರಕ್ತ ಯಾವ ಧರ್ಮದ ಒಳಗೂ ಹೋಗ್ತದೆ. ಜೀವ ಉಳಿಬೇಕು. ಎಲ್ಲಿ ಹೋಯ್ತು ಧರ್ಮ? ಮಾನವೀಯತೆ ಮುಖ್ಯ. ಎಷ್ಟು ಸಮಯ ನಾವು ಬದುಕ್ತೇವೆ? ನಾಳೆ ಇದ್ದೇವೆ ನಾವು. ಸ್ವಲ್ಪ ಅರಿವು ಬೇಡ, ಸತ್ಯದ ಅರಿವು. ರಾಜಗುರುಗಳ ಇವತ್ತಿನ ಒಂದು ಎಕ್ಸ್ಕ್ಲೂಸಿವ್ ಫೋಟೋನ ನಾವು ಒರಾಯೋ ಸ್ಟುಡಿಯೋಸ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಡೆಡಿಕೇಟ್ ಮಾಡ್ತಾರೆ. ಯಾಮಿನಿ ಹಾಗೂ ನಯನ್ ಒಂದು ದಿನ ಒಂದು ಸಮಯ ಬರುತ್ತೆ, ಗುರುಗಳ ಹತ್ರ ಮಾತಾಡಬೇಕು ಅಂತ ಒಂದು ವಿಡಿಯೋ ಕಾಲಿಗೆ ಬರ್ತಾರೆ. ಆ ವಿಡಿಯೋ ಕಾಲಿಗೆ ಬಂದಂಥ ಒಂದು ದೃಶ್ಯದಲ್ಲಿ ಕಂಡಂಥ ಅಚ್ಚರಿಯ ಫೋಟೋ. ನಮ್ಮ ಜೊತೆಯಲ್ಲಿ ಇರುವಂಥ ಭಗವಂತನಿಗೆ ನಮಗೆ ಏನಾದರೂ ಬೇಕಂತಂದ್ರೆ ಯಾಕೆ ನಾವು ಕೇಳಿ ತಗೋಬೇಕು ಗುರುಗಳ? ಭಗವಂತ ಆಲ್ರೆಡಿ ಕೊಟ್ಟಿದ್ದಾನೆ ಎಲ್ಲ ವಿಚಾರ. ನಿನಗೇನು ಬೇಕೋ ಕೊಟ್ಟಾಗಿದೆ, ನೀನು ಅದನ್ನು ತಗೊಳ್ಳೋದಿಲ್ಲ ಅಲ್ಲ. ಇದಕ್ಕೆಂತ ಮಾಡೋದು? ಇಲ್ಲಿ ಯಾರು ತಪ್ಪಿದ್ದು? ಭಗವಂತ ತಪ್ಪಿದ್ದ ಅಲ್ಲ, ಭಕ್ತ ತಪ್ಪಿದ್ದ? ಗುರುಗಳೇ, ನನಗೆ ಗೊತ್ತಾಗ್ತಿಲ್ಲ ನಾನು ಏನಾಗ್ತಿದೆ ಇವತ್ತು ಅಂತ. ಒರಾಯ್ ಸ್ಟುಡಿಯೋಸ್ ನೋಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಜ್ಞಾನ ಮಾರ್ಗವನ್ನು, ಬೆಳಕಿನ ದಾರಿಯನ್ನು, ಸತ್ಯದ ನಡೆಗೆ ನಡೆಯುವಂಥ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕೃಷ್ಣ ಭಗವಂತ ಧರ್ಮವನ್ನು ಉಳಿಸೋದಕ್ಕೆ, ಅಧರ್ಮವನ್ನು ಹೋಗ್ಲಾಡ್ಸೋದಕ್ಕೆ ಮತ್ತೆ ಮತ್ತೆ ಜನ್ಮ ತಾಳ್ತಾ ಇರ್ತಾನೆ. ಅದಕ್ಕೆ ಸಂಭವಾಮಿ ಯುಗೆ ಯುಗೆ ಅಂತ ಹೇಳಿ ಕೃಷ್ಣ ಪರಮಾತ್ಮನ ಎಲ್ಲರೂ ನೆನೆಸ್ಕೊಳ್ತಾ ದುಷ್ಟರನ್ನು ಸಂಹರಿಸೋದಕ್ಕೆ, ಶಿಷ್ಟರನ್ನು ರಕ್ಷಣೆ ಮಾಡೋದಕ್ಕೆ ನಾನಾ ಅವತಾರಗಳಲ್ಲಿ ಬರ್ತಾ ಇರ್ತಾರೆ. ಆ ಅವತಾರಗಳಲ್ಲಿ ಬಂದ ಗುರುವೇ ನಮ್ಮ ರಾಜಗುರುಗಳು. ರಾಜಗುರುಗಳ ಇವತ್ತಿನ ಒಂದು ಎಕ್ಸ್ಕ್ಲೂಸಿವ್ ಫೋಟೋನ ನಾವು ಒರಾಯೋ ಸ್ಟುಡಿಯೋಸ್ ನೋಡ್ತಾ ಇರೋಂಥ ಪ್ರತಿಯೊಬ್ಬರಿಗೂ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಯಾಮಿನಿ ಹಾಗೂ ನಯನ್ ರಾಜಗುರುಗಳ ಈ ಗುರುಮನೆಯಲ್ಲಿ ಸುಮಾರು 10 ವರ್ಷಗಳ ಕಾಲ ಅವರ ಸೇವೆಯನ್ನು ಮಾಡ್ತಾ ಅವರಲ್ಲಿ ನಿರತರಾಗಿ ಸದಾ ಸರ್ವದ ಸೇವೆ ಮಾಡುವಂಥ ಭಕ್ತರು ಇವರು. ಒಂದು ದಿನ ಒಂದು ಸಮಯ ಬರುತ್ತೆ, ಗುರುಗಳ ಹತ್ರ ಮಾತಾಡಬೇಕು ಅಂತಂದಾಗ ಏನು ಮಾಡೋದು? ಯಾವುದೋ ನಾನಾ ಕಡೆಯಿಂದಾಗ ಗುರುಗಳಿಗೆ ಸಂಪರ್ಕ ಅಂದರೆ ಮೊಬೈಲ್ನ ಸಂಪರ್ಕದ ಮುಖಾಂತರ ಒಂದು ವಿಡಿಯೋ ಕಾಲಿಗೆ ಬರ್ತಾರೆ. ಆ ವಿಡಿಯೋ ಕಾಲಿಗೆ ಬಂದಂಥ ಒಂದು ದೃಶ್ಯದಲ್ಲಿ ಕಂಡಂಥ ಅಚ್ಚರಿಯ ಫೋಟೋ ಇವತ್ತು ನಾವು ನಿಮಗೋಸ್ಕರ ತೋರಿಸ್ತಾ ಇದ್ದೀವಿ. ಈ ಒಂದು ಫೋಟೋನ ನೋಡಿ. ನೋಡಿದ್ರಲ್ಲ, ನಮ್ಮ ಗುರುಗಳು ಯಾವ ರೀತಿ ತನ್ನ ಪೀಠಿಕೆಯನ್ನು ತೋರಿಸಿ ಜ್ಯೋತಿಯ ಮುಖಾಂತರ, ಬೆಳಕಿನ ಮುಖಾಂತರ ದರ್ಶನವನ್ನು ನೀಡ್ತಾರೆ. ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ. ಯಾರು ಇವರನ್ನು ನಂಬ್ತಾರೋ ಅವರಿಗೆ ಗೊತ್ತಾಗುತ್ತೆ ಇವರ ನಾನಾ ಅವತಾರಗಳೇನು ಅಂತ. ಕೆಲವರು ಇವ್ರನ್ನ ಅವಧೂತರು ಅಂತ ಕರೀತಾರೆ, ಕೆಲವರು ಸದ್ಗುರುಗಳು ಅಂತ ಕರೀತಾರೆ, ಕೆಲವರು ಇವ್ರನ್ನ ಸಿದ್ಧರು ಅಂತ ಕರೀತಾರೆ, ಕೆಲವರು ಇವ್ರನ್ನ ರಾಜಗುರುಗಳು ಅಂತ ಕರೀತಾರೆ, ಕೆಲವರು ದೇವರಾಗಿ ಸದಾ ಸರ್ವದ ಪೂಜೆ ಮಾಡ್ತಾ ಇದ್ದಾರೆ. ಪೂಜ್ಯನೀಯ ಮನೋಭಾವದಲ್ಲಿ ಸತ್ಯ ಮಾರ್ಗದಲ್ಲಿ ನಡೆಯುವಂಥ ಸತ್ಯವಂತನ ಸಂದರ್ಶನ ಇವತ್ತಿನ ಒರಾಯೋ ಸ್ಟುಡಿಯೋಸಲ್ಲಿ. ಗುರುಗಳೇ, ಮತ್ತೊಮ್ಮೆ ನಿಮಗೆ ಕೈ ಜೋಡಿಸುತ್ತಾ ತಿರುಚಿಟ್ರಂಬಲಂ ಗುರುವೇ ಶರಣು ನಮಃ ಶಿವಾಯ. ನಿಮ್ಮ ಗುರುಮನೆಗೆ ಬಂದಿದ್ದ ತಕ್ಷಣ ಗುರುಗಳೇ, ಪ್ರತಿಯೊಬ್ಬರಿಗೂ ಈ ಪದ, ಈ ಮೂಲ ಮಂತ್ರ, ಈ ಆಶ್ರಮದಲ್ಲಿ ಗುರುಮನೆಯಲ್ಲಿರುವಂಥ ಮೂಲ ಮಂತ್ರ ತಿರುಚಿಟ್ರಂಬಲಂ ಅಂತ ಹೇಳ್ತಾರೆ. ಎಲ್ಲರಿಗೂ ಒಂದು ಆಸಕ್ತಿ ಇರುತ್ತೆ ಗುರುಗಳೇ, ಏನಿದು, ಯಾಕೆ ಈ ಮಂತ್ರವನ್ನು ಹೇಳಬೇಕು, ಏನಾಗುತ್ತೆ, ಇದರ ಕನೆಕ್ಟಿವಿಟಿ ಏನು ಗುರುಗಳೇ? ತಿರುಚಿಟ್ರಂಬಲಂ ಅಂದರೆ ನಿಜವಾದ ಅರ್ಥ ಏನು ಗುರುಗಳೇ? ತಿರುಚಿಟ್ರಂಬಲಂ ಅಂತ ಹೇಳಿದರೆ ಗುರುಮಂತ್ರ, ತಿರುಮಂತ್ರ. ಅನೇಕ ಋಷಿಮುನಿಗಳು ಪ್ರಪಂಚಕ್ಕೆ ಕೊಟ್ಟಂಥ ವರದಾನ. ಆದ ಕಾರಣ ಅದು ಗುರುಮಂತ್ರ ಅಂತ ಹೇಳೋದು ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಅಂತ ಹೇಳಿದರೆ ಎಲ್ಲ ಒಂದು ಅಂತೇಳಿ ಅರ್ಥ. ಎಲ್ಲವೂ ಒಂದು. ಇಲ್ಲಿ ಪಂಚಭೂತದ ತತ್ವ, ಪಂಚಭೂತದ ಮೂಲ ತತ್ವ ಬಿಂದು, ಅದು ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಅಂತ ಹೇಳಿದರೆ ಅದು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ, ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಒಂದು ಶಿವನ ಒಂದು ಪೂಜೆ ಪರಿಪೂರ್ಣ ಆಗಬೇಕು ಅಂತ ಹೇಳಿದರೆ ಸಪ್ತ ಋಷಿಗಳು
ಹೇಳಿದಂಥ ವಿಚಾರ ತಿರುಚಿಟ್ರಂಬಲಂ. ಪ್ರಕೃತಿಯಲ್ಲಿ ಸಿಕ್ಕಿದಂಥ ಮೊದಲ ಅಕ್ಷರಗಳದಲ್ಲ. ಅಕಾರ ಉಕಾರ ಮಕಾರ ಓಂಕಾರ ಇದು ನಾದದಿಂದ ಕೇಳ್ತದೆ. ಅಕಾರ ಉಕಾರ ಮಕಾರ ಒಂದು ಕಡೆ ನಿಲ್ತದೆ. ಓಂನಲ್ಲಿ ಒಂದು ಬಿಂದುಂಟು ಮೇಲೆ. ಓಮಲ್ಲಿ ಓಂ ಅಂದರೆ ಏನು ಸರಿಯಾಗಿ ಆಲೋಚನೆ ಮಾಡಿದರೆ ಓಂ ಅರ್ಥ ಆಗ್ತದ. ಒಂದು ಮಗು ಹೀಗೆ ಮಲ್ಕೊಂಡದು, ಅದರಲ್ಲಿ ಒಂದು ಹೀಗೆ ಕೊಟ್ಟಿದ್ದಾರೆ ಸುಳಿ ಅಲ್ವಾ, ಅಕಾರ ಉಕಾರ ಮಕಾರ ಅಂತೇಳಿ ಆ ಒಂದು ಸುಳಿ ಕೊಟ್ಟಿದ್ದಾರೆ. ಅದು ಕರುಳು ಬಳ್ಳಿ, ಮೇಲೊಂದು ಚಂದ್ರ ಕೊಟ್ಟಿದ್ದಾರೆ, ಅದು ಅಮ್ಮ. ಅದರ ಮೇಲೆ ಒಂದು ಬಿಂದು ಕೊಟ್ಟಿದ್ದಾರೆ ಎಲ್ಲದಕ್ಕೂ ಮೇಲೆ, ಅದು ತಿರುಚಿಟ್ರಂಬಲಂ. ಅಲ್ಲಿಂದ ಹೀಗೆ ಹೊರಗೆ ಬಂದದ್ದು ಶೂನ್ಯ ಸ್ಥಿತಿ. ಇಲ್ಲಿ ಯಾವುದು ಮೇಲೆ ಕೆಳಗೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಇಲ್ಲ. ಇಲ್ಲೆಲ್ಲ ಒಂದೇ, ಎಲ್ಲ ಜಾತಿ ಒಂದೇ, ಎಲ್ಲ ಧರ್ಮವೂ ಒಂದೇ, ಎಲ್ಲವೂ ಒಂದೇ. ಇದೆಲ್ಲ ಭಗವಂತನ ಸೃಷ್ಟಿ ನಿಯಮ. ಸತ್ಯವನ್ನು ತಿಳಿದು ಜೀವನ ಮಾಡಿ, ಪ್ರೀತಿಯಿಂದ ಗೌರವದಿಂದ ಒಬ್ಬರಿಗೆ ಕೈ ಮುಗಿದು ಮಾತಾಡಿ, ಶರಣಾಗತಿಯಿಂದ ಇರಿ. ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೆ ಹೋಗಿ ತಲುಪಬೇಕು ಅಂತ ಹೇಳಿದರೆ ಈ ತಿರುಚಿಟ್ರಂಬಲಂ ಬಹಳ ಮುಖ್ಯವಾದ ಒಂದು ಸತ್ಯದ ಸ್ಥಿತಿ. ಇದು ಅನೇಕ ರೀತಿಯಲ್ಲಿ ತಿಳಿದುಕೊಳ್ಬೋದು. ಸೈನ್ಸ್ ಏನು ಹೇಳಿದೆ, ತಿರುಚಿಟ್ರಂಬಲಂ ಅಂದರೆ ಡಾಟ್ ಅಂತಿದೆ, ಮೂಲ ಡಾಟ್ ಅಂತಿದೆ ಸೈನ್ಸ್. ಈ ಹಾರ್ಟಿನಲ್ಲಿ ಶ್ವಾಸ ನಿಲ್ಲಬೇಕಲ್ಲ, ಈ ಶ್ವಾಸ ನಿಲ್ಲುವುದು ಹೇಗೆ, ಆ ಶ್ವಾಸ ಎಲ್ಲಿ ನಿಲ್ತದೆ, ಆ ನಿಲ್ಲುವ ಸ್ಥಳ ಉಂಟಲ್ವ, ಅದು ತಿರುಚಿಟ್ರಂಬಲಂ ಸೈನ್ಸಲ್ಲಿ. ಆ ಶ್ವಾಸ ನಿಲ್ಲಬೇಕಲ್ಲ, ಆ ಶ್ವಾಸ ಹೋದರೆ ಹೋಯ್ತಲ್ಲ. ಹೌದು. ಆ ಶ್ವಾಸ ನಿಲ್ಲುವ ಅಷ್ಟು ಸೂಕ್ಷ್ಮವಾದ ಸ್ಥಳ ಉಂಟಲ್ಲ ಮನುಷ್ಯನ ದೇಹ ತಗೊಂಡ್ರೆ, ಅದು ತಿರುಚಿಟ್ರಂಬಲಂ. ಆತ್ಮದಿಂದ ಸಲ್ಲಿಸುವುದು ಗೌರವ. ಸತ್ಯವನ್ನು ತಿಳಿದವ ಹೇಳಿದಂಥ ವಿಚಾರ ತಿರುಚಿಟ್ರಂಬಲಂ ಗುರುವೇ ಶರಣಂ ಅಂತೇಳಿ. ಇದು ಚಿದಂಬರಮಲ್ಲಿ ನಟರಾಜ ದೇವಸ್ಥಾನದಲ್ಲೆಲ್ಲ ತಿಳಿದುಕೊಳ್ಳುವಂಥ ವಿಚಾರ. ಅಲ್ಲೇ ತಿರುಚಿಟ್ರಂಬಲಂ ಅಂತ ಹೇಳಿ ಪೂಜೆ. ಒಂದು ಶಿವಪುರಾಣ ಓದಬೇಕು ಅಂತ ಹೇಳಿದರೆ ತಿರುಚಿಟ್ರಂಬಲಂ ಅಂತೇಳಿ ಓದಬೇಕು. ಎಲ್ಲವೂ ಒಂದರಿಂದ ಅಂತ ಹೇಳೋದು ತಿರುಚಿಟ್ರಂಬಲಂ. ಹೋಗ್ತಾ 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 ಅದು ಶೂನ್ಯವನ್ನು ತಲುಪ್ತದೆ ಅಂತ ಹೇಳೋದು ತಿರುಚಿಟ್ರಂಬಲಂ. ಎಲ್ಲ ಒಂದು. ಇಲ್ಲೆಲ್ಲ ನಾವು ನೋಡೋದು ಬೇರೆ ಬೇರೆ, ಎಲ್ಲ ಕಣ್ಣಿಗೆ ಕಾಣೋದು ಮಾಯ. ಆ ರೂಪ ಈ ರೂಪ, ಆ ಬಣ್ಣ ಈ ಬಣ್ಣ, ಇದೆಲ್ಲ ಒಂದು ಮಾಯ. ಈ ಮಾಯದಿಂದ ಹೊರಗೆ ಬಂದರೆ ಆ ಸತ್ಯದ ಅರಿವಾಗ್ತದೆ. ಆ ಸತ್ಯದ ಅರಿವಾಗುವಾಗ ಕಣ್ಣಿಗೆ ಕಾಣ್ತದೆಲ್ಲವು ಹೇಳುವ ವಿಚಾರಗಳೆಲ್ಲ. 18 ಸಿದ್ಧರುಗಳು ಇವರು ಹೇಳಿದಂಥ ವಿಚಾರ ತಿರುಚಿಟ್ರಂಬಲಂ. ಅಗಸ್ತ್ಯರಾದರೂ ಸರಿ, ತಿರುಮೂಲರಾದರೂ ಸರಿ, ನಂದಿವೀರರಾದರೂ ಸರಿ, ಎಡೆಕಾಳ ಸಿದ್ಧರಾದರೂ ಸರಿ, ಪಾಂಬಾಟಿ ಸಿದ್ಧರಾದರೂ ಸರಿ, ಭೋಗ ಮಹರ್ಷಿ ಆದರೂ ಸರಿ, ಇನ್ನು 18 ಸಿದ್ಧರಿದ್ದರೆಲ್ಲ ಸಿದ್ಧ ಪರಂಪರೆ ಅಂತ ಹೇಳೋದಾದರೆ 18 ಸಿದ್ಧರುಗಳು ಉಚ್ಚಾರಣೆ ಮಾಡಿದಂಥ ವಿಚಾರ. ಇವರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ತಿರುಚಿಟ್ರಂಬಲಂ ಅಂತ ಹೇಳಿದರೆ ಶಿವ ಅವನ ಸಿಗ್ನೇಚರ್. ತಿರುಚಿಟ್ರಂಬಲத்தில் ಆಡುಂ ಪೊನ್ನಂಬಲ ಗುರುವೇ. ಕೊನೆಗೆ ದೊಡ್ಡ ದೊಡ್ಡ ಮಹಾನ್ ಜ್ಞಾನಿಗಳು ಇವರೆಲ್ಲ ಮೊದಲು ಬರೆಯುವಾಗ ತಿರುಚಿಟ್ರಂಬಲಂ, ಮುಗಿಸುವಾಗ ತಿರುಚಿಟ್ರಂಬಲಂ.
ಇದನ್ನು ಸ್ವಲ್ಪ ತಮಿಳುನಾಡಿನಲ್ಲಿ ಕಡೆ ಹಿಡ್ಕೊಂಡು ಹಿಂಬಾಲಿಸಿದರು. ತಮಿಳುನಾಡಿನಲ್ಲಿ ಇದು ನಮ್ಮ ಗುರು ಪರಂಪರೆಯಲ್ಲಿ ಬಂದ ಗುರು ಮಂತ್ರ. ಇದು ಸೈನ್ಸಲ್ಲಿ ನೋಡ್ಬೋದು, ಅವರು ತಿಳಿದು ನೋಡ್ಬೋದು, ಅನುಭವಿಸಿ ನೋಡ್ಬೋದು. ನಾವು ಹೇಳಿದರೆ ಅರ್ಥ ಆಗಲಿಕ್ಕಿಲ್ಲ. ಮನುಷ್ಯ ಜನ್ಮದಲ್ಲಿ ಪ್ರೆಸೆಂಟಾಗಿ ಹೇಳುವುದಾದರೆ ನಾವೆಲ್ಲರೂ ಒಂದೇ. ಪಂಚಭೂತಗಳಿಗೆ ಹೇಗೆ ಎಲ್ಲರೂ ಒಂದೇ, ಆ ಮನಸ್ಥಿತಿ ಯಾರ ಒಳಗೆ ಉಂಟು ಅವರು ತಿರುಚಿಟ್ರಂಬಲ ಅಂತ ಹೇಳೋದು. ನೀನು ಆ ಮನಸ್ಥಿತಿಗೆ ಹೋಗಿ ತಲುಪಬೇಕು. ಪ್ರತಿಯೊಂದು ಮಾನವ ಜೀವರಾಶಿಗಳು ಆ ಮನಸ್ಥಿತಿಗೆ ಹೋಗಿ ತಲುಪಬೇಕು. ಪಂಚಭೂತಗಳು ಯಾವುದೇ ಭೇದ ಭಾವಗಳಿಲ್ಲದೆ ಎಲ್ಲರನ್ನೂ ಸ್ಪಂದಿಸ್ತದಲ್ಲ, ಅದು ತಿರುಚಿಟ್ರಂಬಲ. ನೆಂತ ಬೇಕು ನಿಮಗೆ ತಿರುಚಿಟ್ರಂಬಲ ಬಗ್ಗೆ? ಎಲ್ಲರಿಗೂ ಕೇಳೋದಿಷ್ಟೇ, ಒಂದು ಸತಿ ನೀವು ಅಲ್ಲೇ ಕೂತ್ಕೊಂಡಿದ್ದಲ್ಲಿ ಕಾರ್ಯಕ್ರಮ ನೋಡ್ತಾ ಇದ್ದೀರಲ್ಲ, ಮನಸ್ಸಲ್ಲಾಗಲಿ ಅಥವಾ ಹೊರಗಡೆ ಹೇಳೋದ್ರ ಮುಖಾಂತರ ಆಗಲಿ ಎಲ್ಲರೂ ಒಮ್ಮೆ ಹೇಳಿ ತಿರುಚಿಟ್ರಂಬಲಂ. ನಿಮ್ಮನ್ನು ಖಂಡಿತ ಆ ಒಂದು ವೇದ ಘೋಷ ಇಲ್ಲಿಗೆ ಕರ್ಕೊಂಬರಂಗೆ ಮಾಡುತ್ತೆ. ಗುರುಗಳ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದಕ್ಕೆ ಈ ಜ್ಞಾನಮಯವುಳ್ಳ ಪಾಡ್ಕಾಸ್ಟ್ ಇವತ್ತಿನ ಗುರು ಸಂದರ್ಶನದಲ್ಲಿ. ಗುರುಗಳೇ, ಸುಮಾರು ಜನಕ್ಕೆ ಒಂದು ಕನ್ಫ್ಯೂಷನೋ ಅಥವಾ ಆ ಕ್ಲಾರಿಟಿ ಸಿಗ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ದೇವರು ಅಂದಿದ ತಕ್ಷಣ ಮಡಿ, ಮೈಲಿಗೆ, ಪೂಜೆ ಪುನಸ್ಕಾರ ಎಲ್ಲ ವಿಚಾರದಲ್ಲೂ ಏನಾದರೂ ಒಂದು ಭಯ ಕಾಡ್ತಾ ಇರುತ್ತೆ ದೇವ್ರ ವಿಚಾರದಲ್ಲಿ. ನಿಜವಾದ ಮಡಿ ಮೈಲಿಗೆ ದೇವರು ಕೇಳ್ತಾನ ನಿಮ್ಮ ಪ್ರಕಾರ? ಕೇಳೋದಾದರೆ ಆ ಮಡಿ ಮೈಲಿಗೆ ಯಾವುದು? ಮಡಿ ಮೈಲಿಗೆ ಅಂದರೆ ಮನಸ್ಸು. ಅವನ ಮನಸ್ಸು ಮಡಿ, ಅವನ ಮನಸ್ಸು ಮೈಲಿಗೆ. ಅವನ ಮನಸ್ಸು ಮೈಲಿಗೆ ಆದರೆ ಎಲ್ಲವೂ ಮೈಲಿಗೆ ಆಗಿ ಕಾಣದು. ಅವನ ಮನಸ್ಸಿಗೆ ಮಡಿಯಾಗಿ ಕಂಡರೆ ಎಲ್ಲವೂ ಮಡಿಗೆ. ಇಲ್ಲಿ ಯಾವುದು ಮಡಿ ಮೈಲಿಗೆ ಎಂಬುದು ಇಲ್ಲ. ಇಲ್ಲೆಲ್ಲ ಮನಸ್ಸು ಮಾಡುವ ಕೆಲಸಗಳಿದಲ್ಲ. ಮನಸ್ಸು ಶುದ್ಧವಾಗಿದ್ದರೆ ಎಲ್ಲವೂ ಶುದ್ಧವೇ. ಹಾಗಾದರೆ ನಿಮ್ಮ ಪ್ರಕಾರ ದೇಹಕ್ಕೂ ದೇವರಿಗೂ ಯಾವುದೇ ಸಂಬಂಧ ಇಲ್ಲ, ದೇವರಿಗೂ ಮನಸ್ಸಿಗೂ ಮಾತ್ರ ಸಂಬಂಧವಿದೆ ಅಂತ? ಆತ್ಮದಿಂದ ಪ್ರಾರಂಭ ಮಾಡಬೇಕು. ದೇಹ ಮನಸ್ಸು, ಮನಸ್ಸೇ ದೇಹ, ಮನಸ್ಸೇ ದೇಹ. ಇದು ಮೂರಕ್ಕೂ ಸಂಬಂಧಪಟ್ಟಿರುವುದು ಜೀವಾತ್ಮ. ಆತ್ಮ, ಮನಸ್ಸು, ದೇಹ, ಇದು ಮೂರು ಒಂದಾಯಿತು ಅಂತೇಳಿದರೆ ಜೀವಾತ್ಮ. ಅಂದರೆ ದೇಹದಾರಿ, ಕಾಯ ಶರೀರ, ಕಣ್ಣಿಗೆ ಕಾಣ್ತದೆ, ಜೀವಾತ್ಮ ಅಂತ ಹೇಳೋದು. ಆ ಜೀವಾತ್ಮ ಆಗಬೇಕು ಅಂತ ಹೇಳಿದರೆ ಆ ಪರಮಾತ್ಮ ಬೇಕು. ಅದಿದು ಮೂರು ಬೇಕು. ಆಗ ಭಗವಂತ ಸತ್ಯವನ್ನು ಎಲ್ಲಿಟ್ಟ? ಮಾಯದ ಒಳಗಿಟ್ಟ. ಆ ಮಾಯವೇ ಮನಸ್ಸು. ಆ ಮಾಯದ ಇನ್ನೊಂದು ರೂಪವೇ ದೇಹ. ಆಗ ಯಾವುದಕ್ಕೆ ಸಂಬಂಧ ಭಗವಂತನಿಗೆ? ಮನಸ್ಸಿನ ಸಂಬಂಧವ, ಆತ್ಮದ ಸಂಬಂಧವ, ದೇಹದ ಸಂಬಂಧವ? ಆತ್ಮ ಇದ್ದರೆ ತಾನೇ ದೇಹಕ್ಕೆ ಬೆಲೆ. ನಿಜ. ಆಗ ಮೂಲ ಹುಡುಕ್ತಾ ಹೋಗುವಾಗ ಅದು ಆತ್ಮಕ್ಕೆ ಸಂಬಂಧಪಟ್ಟ ವಿಚಾರ ಭಗವಂತ ಅಂತ ಹೇಳಿದರೆ. ಮನಸ್ಸು ಎಂಬುದು ನಮ್ಮ ಕರ್ಮ ಮತ್ತು ಋಣವನ್ನು, ಆತ್ಮದ ಆಸೆಯನ್ನು ಸಾವಿರ ರೀತಿಯಲ್ಲಿ ಅದು ಒಂದು ಕಡೆಗೆ ತಗೊಂಡು ಹೋಗುವುದು ಮನಸ್ಸು. ಆತ್ಮದ ಒಂದು ಆರ್ಡರ್ ಇರ್ತದೆ ಆತ್ಮಕ್ಕೆ, ನನಗೆ ಗುರುಗಳ ಹತ್ರ ಹೋಗಬೇಕು ಅಂತೇಳಿ ಆತ್ಮ ಹೇಳ್ತದೆ. ಒಳಗಿಂದ ಒಂದು ವಿಷಯ ಹೇಳ್ತದೆ, ಅದಕ್ಕೆ ತಕ್ಕವಾಗಿ ಈ ಮನಸ್ಸು ಓಡ್ತದೆ. ಆ ಮನಸ್ಸು ಓಡ್ತಾ 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 ಒಂದು ದಿನ ದೇಹವೇ ಓಡ್ತದೆ. ಅಲ್ಲಿ ಕೆಲವರಿಗೆ ಗಂಟೆಗಳು, ಕೆಲವರಿಗೆ ದಿನಗಳು, ಕೆಲವರಿಗೆ ವರ್ಷಗಳು, ಕೆಲವರಿಗೆ ಅದೆಷ್ಟೋ ವರ್ಷಗಳು, ಇನ್ನು ಕೆಲವರಿಗೆ ಜನ್ಮಗಳು. ಈ ರೀತಿಯಾಗಿ ಅದು ಓಡ್ತಾ ಇರ್ತದೆ. ಇದು ಆತ್ಮ, ಜೀವಾತ್ಮ. ಏನೇ ಮಾಡಬೇಕಾದ್ರೂ ಜೀವಾತ್ಮವಾಗಿ ಮಾಡಬೇಕು. ಆತ್ಮವಾಗಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇಹ ಇಲ್ಲದೆ
ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ದೇಹ ಕೂಡ ಎಷ್ಟು ಮುಖ್ಯ, ಮಾಯ ಕೂಡ ಎಷ್ಟು ಮುಖ್ಯ. ಮಣ್ಣಲ್ಲಿ ಮಣ್ಣಾಗಿ ಹೋಗುವ ದೇಹ, ಆ ದೇಹ ಇದ್ದರೆ ತಾನೇ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆದ ಕಾರಣ ತಾನೇ ಬೃಂದಾವನ, ಅಧಿಷ್ಠಾನ, ಗದ್ದುಗೆ, ಮತ್ತೆಂತ ಸಮಾಧಿ, ಸಾವಿರ ರೀತಿಯಲ್ಲಿ ಹೇಳ್ತಾರಲ್ಲ. ಆ ಆತ್ಮ ಅಷ್ಟು ಪವಿತ್ರವಾಗಿ ಒಂದು ಸೇವೆ ಮಾಡಿದೆ ಈ ದೇಹದಲ್ಲಿ. ಅಂಥ ಆತ್ಮ ಈ ದೇಹದಲ್ಲಿ ಕೂತುಕೊಂಡ್ರೆ ಈ ದೇಹಕ್ಕೆ ಒಂದು ಬೆಲೆ ಇರಬೇಕು ಅಂತ ಹೇಳಿ ಈ ಸ್ಥಿತಿಯನ್ನೆಲ್ಲ ಕೊಟ್ಟರು. ಆಗ ನಾವು ಅದಕ್ಕೋಗಿ ನಮಸ್ಕಾರ ಮಾಡ್ತೇವೆ. ಇಲ್ಲಿ ಯಾವುದು ದೇವರಲ್ಲ. ನೀನು ಯಾವ ರೀತಿ ತಗೊಳ್ತೀಯ ಆ ರೀತಿ ಭಗವಂತ. ಮನಸ್ಸಿನಂತೆ ಮಹಾದೇವ, ನಿನ್ನ ಮನಸ್ಸು ಹೇಗೆ ಹಾಗೆ ಮಹಾದೇವ. ಭಗವಂತ ಹಾಗೆ, ಭಗವಂತ ನೀನು ಹೇಗೆ ತಗೊಳ್ತೀಯ ಹಾಗೆ. ಮನಸ್ಸಾಗಿ ತಗೊಂಡ್ರೂ ಭಗವಂತ ಇದ್ದಾನೆ, ಆತ್ಮವಾಗಿ ತಗೊಂಡ್ರೂ ಭಗವಂತ ಇದ್ದಾನೆ, ದೇಹವಾಗಿ ತಗೊಂಡ್ರೂ ಭಗವಂತ ಇದ್ದಾನೆ, ಇನ್ನು ಪರಿಪೂರ್ಣ ಮಾಯೆ ಅಂತ ತಗೊಂಡ್ರೂ ಭಗವಂತ ಇದ್ದಾನೆ. ಆ ಮಾಯಾ ಲೀಲೆಯೇ ಅವನದ್ದು, ಅವನೇ ಅದರ ಮೈನ್ ಪ್ಲೇಯರ್. ಈಗ ನೀವು ಹೇಳಿದ್ರಿ ಭಗವಂತ ಎಲ್ಲ ಕಡೆನೂ ಇದ್ದಾನೆ ಅಂತ. ಖಂಡಿತವಾಗಿಯೂ ಈ ಆಧುನಿಕ ಬದುಕಿನಲ್ಲಿ, ಈ ವಿಜ್ಞಾನ ಇಷ್ಟು ಮುಂದುವರೆದ ಬದುಕಿನಲ್ಲಿ ನಾನು ಲೌಕಿಕ ಜಗತ್ತಿನ ಸುಮಾರು ವಿಚಾರಗಳಿಗೆ ಆಕರ್ಷಿತನಾಗಿರ್ತೀನಿ. ಹೆಣ್ಣು, ಹೊನ್ನು, ಮಣ್ಣು, ಆಸ್ತಿ, ಅಂತಸ್ತು ಅಥವಾ ಬೇರೆ ಬೇರೆಯ ಆಮಿಷಗಳಿಗೆ ನಾನು ಒಳಗಾಗಿರ್ತೀನಿ. ಇದೆಲ್ಲವನ್ನು ಒಳಗಾಕಿಸ್ಕೊಂಡು ಪರಮಾತ್ಮನಲ್ಲಿ ನಾನು ಹತ್ರ ಆಗೋದಕ್ಕೆ ಸಾಧ್ಯ ಇದೆಯಾ, ಅಥವಾ ದೇವರನ್ನ ಒಲಿಸ್ಕೊಳ್ಳೋಂಥ ಸುಲಭ ಉಪಾಯ ಯಾವುದು ಗುರುಗಳೇ ನಿಮ್ಮ ಪ್ರಕಾರ? ಸತ್ಯವಾದ ವಿಷಯ ನೀನು ಹೇಳಿದ್ದು, ಗೊತ್ತಾಯ್ತಾ? ಇದನ್ನೆಲ್ಲ ಅನುಭವಿಸಿದರೆ ಮಾತ್ರ ಭಗವಂತ ಸಿಗುವುದು. ಆದ ಕಾರಣ ಇದನ್ನೆಲ್ಲ ಅನುಭವಿಸಬೇಕು ಅಂತ ಹೇಳೋದು. ಆಸ್ತಿ, ಹಣ, ಹೆಣ್ಣು, ಹೊನ್ನು, ಮಣ್ಣು ಎಲ್ಲ ಅನುಭವಿಸಬೇಕು. ಇದನ್ನೆಲ್ಲ ಅನುಭವಿಸಿಯೇ ಆಗಬೇಕು ಜನ್ಮ ಅಂತ ಹೇಳಿದರೆ. ಇದು ಕೂಡ ಭಗವಂತಂದೇ ಒಂದು ಲೀಲೆ. ಆದರೆ ಯಾವುದೇ ಗುರುಗಳು, ಸದ್ಗುರು, ಅಂದರೆ ಯಾವುದೇ ತುಂಬ ದೊಡ್ಡ ಮಟ್ಟದ ಆಧ್ಯಾತ್ಮಿಕ ಚಿಂತಕರನ್ನು ತಗೊಂಡ್ರೆ ಇವರು ಎಲ್ಲವನ್ನೂ ಬಿಟ್ಬಿಡ್ತಾರಲ್ಲ ಗುರುಗಳೇ. ಸಂಸಾರ, ಮನೆ, ಮಠ, ಆಸ್ತಿ, ಹಣ, ಯಾವುದ್ರ ಮೇಲೂ ಆಸೆ ಇಟ್ಕೊಳಲ್ಲ. ಇಲ್ಲಿ ನೀವು ನೋಡಿದ್ರೆ ಹೇಳ್ತೀರಾ ಎಲ್ಲನೂ ಅನುಭವಿಸಿದ್ರೆ ಮಾತ್ರ ದೇವರು ಕಾಣ್ತಾರೆ ಅಂತ ಹೇಳ್ತೀರಾ. ಬಟ್ ಇದೆಲ್ಲವನ್ನು ಬಿಟ್ಟ ಸ್ಥಿತಿಯಲ್ಲಿ ಅವರು ಉನ್ನತವಾದ ಆಧ್ಯಾತ್ಮಿಕ ಚಿಂತರಾಗ್ತಾರಲ್ಲ, ಇದು ಯಾಕೆ? ಯಾವುದನ್ನು ಬಿಟ್ಟದ್ದು? ಈ ಆಧುನಿಕ ಜಗತ್ತಿನ ಆಸೆಗಳು, ಆಕಾಂಕ್ಷೆಗಳು, ಯಾವುದೇ ವಿಚಾರದಲ್ಲಿ ಆಮಿಷಕ್ಕೆ ಆಗದಿರ ಎಲ್ಲವನ್ನೂ ಬೇಡ ತ್ಯಜಿಸಿ. ಈಗ ನಾನು ನಿಮ್ಮನ್ನೇ ತಗೊಂಡ್ರು, ನೀವು ಶೂನ್ಯ ಮಾರ್ಗದಲ್ಲಿರ್ತೀರ, ಏನಕ್ಕೂ ನೀವು ಆಸೆ ಪಡಲ್ಲ, ಯಾವುದು ಬೇಡ ಅಂತಾನೆ ಹೇಳ್ತೀರಾ. ಎಲ್ಲವನ್ನೂ ಬಿಟ್ಟಂತ ನೀವು ಇವತ್ತು ಗುರುಸ್ಥಾನದಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ಅರ್ಥಕೊಂಡಿದ್ದೀರಾ. ಎಲ್ಲದರ ಜೊತೆ ಇರೋದಕ್ಕೆ ಆಗತ್ತಾ, ಅಥವಾ ಎಲ್ಲವನ್ನು ಬಿಟ್ಟರೆ ಈ ಸ್ಥಿತಿಗೆ ಹೋಗ್ಬೋದಾ? ಯಾಕಂದರೆ ಇಲ್ಲಿ ದೇವ್ರನ್ನ ನೀವು ಕಾಣ್ಬೋದು ಅಂತಲೂ ಹೇಳ್ತಿದ್ದೀರಾ. ಖಂಡಿತವಾಗಿ ಹೇಳೋದು ಕೇಳೋದು, ಎಲ್ಲರಲ್ಲಿಯೂ ದೇವರಿದ್ದಾನೆ. ಒಂದು ವಿಚಾರ, ಜ್ಞಾನ ಆಗಬೇಕು ಅಂತ ಹೇಳಿದರೆ ಇದು ಸಾಧನೆ ಮಾಡಿ ಆಗುವುದಲ್ಲ. ಇದು ಜನ್ಮ ಜನ್ಮದ ಪುಣ್ಯದಿಂದ ಸಿಗುವಂಥ ವರಪ್ರಸಾದ. ಎಲ್ಲರಿಗೂ ಸಿಗುವುದಿಲ್ಲ. ಏನು ಸರ್ಕಸ್ ಮಾಡ್ಬೋದು, ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಸಿಗುವುದಿಲ್ಲ. ಅದು ಯಾರಿಗೆ ಸಿಗಬೇಕು ಅವರಿಗೆ ಸಿಗುವುದು. ಅದು ಒಂದು ವಿಚಾರ ಸಿಕ್ಕಿತ್ತು ಅಂತೇಳಿ ಆದರೆ ಅವ ಮತ್ತೆ ಏನು ಮಾಡಬೇಕಾಗಿಲ್ಲ, ಎಲ್ಲ ತನ್ನಿಂತಾನಾಗಿ ಆಗುವುದು. ಪ್ರತಿಯೊಂದು ವಿಷಯ ಹೇಳೋದು ಅರ್ಥ ಆಯ್ತು ಹೇಳೋದು ನಿಮಗೆ? ಎಲ್ಲ ತನ್ನಿಂತಾನಾಗೆ ಆಗೋದು.
ಇನ್ನು ಭಗವಂತನ ಒಲಿಸ್ಕೊಳಕ್ಕೆ ಒಂದು ಸುಲಭ ದಾರಿ ಯಾವುದು? ಅದೇ ಹೇಳಿದ್ನಲ್ಲ, ಎಲ್ಲವನ್ನು ಅನುಭವಿಸು. ಹೆಣ್ಣು ಹೊನ್ನು ಮಣ್ಣು ಎಲ್ಲವನ್ನು ಅನುಭವಿಸುವಾಗ ನಿನ್ನ ಆಸೆ ಎಲ್ಲ ತನ್ನಿಂತಾನಾಗಿ ಮುಗೀತದೆ. ಆಸೆಯನ್ನು ಬಲವಂತವಾಗಿ ಕಟ್ಟಿಕೊಂಡು ಭಗವಂತನನ್ನು ನೋಡಿಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನ ಆಸೆಯನ್ನು ನೀನು ಎಷ್ಟು ಸಮಯ ಅಂತ ಕಟ್ಟಿ ಇಟ್ಟುಕೊಳ್ತಿ, ಯಾವುದೇ ಆಸೆ ಇರಲಿ, ಅದನ್ನು ಮೊದಲು ಮುಗಿಸು. ಅದನ್ನು ನೀನು ಮೊದಲು ಮುಗಿಸಿದರೆ ಮುಂದಿನ ದಾರಿಯೆಲ್ಲ ಸುಗಮವಾಗ್ತದೆ. ಭಗವಂತನ ನೀನು ಎಲ್ಲದಲ್ಲಿ ನೋಡಬೇಕು ಅಂತ ನಿಮಗೆ ಅಷ್ಟು ಅನುಭವ ಆಗಬೇಕಲ್ಲ, ಅಷ್ಟು ಸತ್ಯಸ್ಥಿತಿ ತಿಳಿಬೇಕಲ್ಲ. ಅನುಭವ ಆಗಬೇಕಾದ್ರೆ 1000 ವಿಚಾರಗಳು ದಾಟಬೇಕಲ್ಲ. ಈಗ ನಿನಗೊಂದು 35 ವರ್ಷ ಅಂತ ಇಟ್ಟುಕೊಳ್ಳುವ. ಒಂದು ಕರೆಕ್ಟಾ? ಒಂದು 35 ವರ್ಷ ನಿಮಗೆ. ನಿನ್ನ ಅನುಭವ ಯಾರಿಗೆ ಸಲ್ತದೆ? ನಿನ್ನ ವಯಸ್ಸಿಗಿಂತ ಕೆಳಗಿನವರಿಗೆ ಸಲ್ತದೆ ಅಲ್ವಾ? ಒಂದು 25 ವರ್ಷದವರೆಗೆ ನೀನು ಹೇಳ್ತಿ ಇದು ಮಾಡೋದು ಸರಿಯಲ್ಲ, ಇದು ತಪ್ಪು ಅಂತೇಳಿ. ಆದರೆ ಅವನಿಗೆ 25 ವರ್ಷದವನಿಗೆ ಅದು ನೀನು ಹೇಳಿದರೆ ರಾಂಗ್ ಆಗಿ ಕಾಣ್ತದೆ. ಅವ 35 ವರ್ಷಕ್ಕೆ ಬರುವಾಗ ಅವನಿಗೆ ನೀನು ಹೇಳಿದ ಮಾತೆಲ್ಲ ನೆನಪಾಗ್ತದೆ. ಹೌದಲ್ವಾ, ಸತ್ಯ ಅಲ್ವಾ ಅವರು ಹೇಳಿದ್ದು ಅಂತೇಳಿ. ಆಗ ಅನುಭವ, ಎಲ್ಲದರ ಅನುಭವ ಆಗಬೇಕು ಅಂತ ಹೇಳಿದ್ರು. ಪ್ರತಿಯೊಂದರ ಅನುಭವ ಆಗಬೇಕು. ಆಗ ಮಾತ್ರ ಸತ್ಯದ ಅರಿವಾಗುವುದು. ಇಲ್ಲದೆ ಸತ್ಯದ ಅರಿವಾಗುವುದಿಲ್ಲ. ಒಂದು ಒಳ್ಳೆಯ ದಾರಿ ಸಿಗುವುದಿಲ್ಲ. ಒಂದು ಗುರುವನ್ನು ನೋಡಲಿಕ್ಕಾಗುವುದಿಲ್ಲ. ಭಗವಂತ ಎಲ್ಲದರಲ್ಲೂ ಇದ್ದಾನೆ. ಭಗವಂತನೇ ಈ ವಿಷಯವನ್ನು ಕೊಟ್ಟದ್ದು. ಭಗವಂತನೇ ಈ ಕರ್ಮವನ್ನು ಕೊಟ್ಟದ್ದು. ಒಂದು ಹೆಂಡತಿಯನ್ನು ಕೊಟ್ಟದ್ದು ಭಗವಂತ, ಒಂದು ಮಗುವನ್ನು ಕೊಟ್ಟದ್ದು ಭಗವಂತ, ಒಂದು ಫ್ರೆಂಡ್ಸನ್ನು ಕೊಟ್ಟದ್ದು ಭಗವಂತ, ಒಂದು ಅಪ್ಪನನ್ನು ಕೊಟ್ಟದ್ದು ಭಗವಂತ, ಒಂದು ಅಮ್ಮನನ್ನು ಕೊಟ್ಟದ್ದು ಭಗವಂತ, ಒಡ ಹುಟ್ಟಿದವರನ್ನು ಕೊಟ್ಟದ್ದು ಭಗವಂತ, ಬಂಧು ಬಳಗದವರನ್ನು ಕೊಟ್ಟದ್ದು ಭಗವಂತ, ಯಾರ್ಯಾರನ್ನು ಎಲ್ಲೆಲ್ಲಿ ಹೇಗೆ ಸೇರಿಸಬೇಕು ಅದು ಮಾಡಿದ್ದು ಭಗವಂತ. ಇವತ್ತು ನಾನು ನೀನು ಇಬ್ಬರು ಮಾತನಾಡುವುದು ಕೂಡ ಆ ಭಗವಂತನೇ ಮಾಡಿದ್ದು. ಭಗವಂತ ಎಲ್ಲಿ ಇಲ್ಲ. ಆಗೋದೆಲ್ಲ ಅವನೇ ಮಾಡೋದು ಅಂತೇಳೋ ಸತ್ಯದ ಅರಿವಾದರೆ ಅವನೇ ಕಾಣೋದು. ಆ ಅರಿವು ಬರಬೇಕಲ್ಲ ತನ್ನ ಒಳಗೆ. ಭಗವಂತ ಅಂತ ಸ್ಪೆಷಲ್ ಇಲ್ಲ. ಭಗವಂತ ಅಂತೇಳಿ ನೀನು ನೆನೆಸಿದಾಗೆ ಏನು ಶಿವ ಹಾಗೆ ಇಲ್ಲ, ವಿಷ್ಣು ಹಾಗೆ ಇಲ್ಲ, ಬ್ರಹ್ಮ ಹಾಗೆ ಇಲ್ಲ. ಇದು ಸತ್ಯಸ್ಥಿತಿ. ಇದು ಮನುಷ್ಯರಿಗೆ ಅರ್ಥ ಆಗಬೇಕು ಅಂತೇಳಿ ಹೇಳಿದರು. ಶಿವ ಹೀಗೆ, ಬ್ರಹ್ಮ ಹೀಗೆ, ವಿಷ್ಣು ಹೀಗೆ ಅಂತ. ವಿಷ್ಣು ಅಂದರೆ ಏನು? ಜಲ. ಬ್ರಹ್ಮ ಅಂದರೆ ವಾಯು. ಶಿವ ಅಂದರೆ ಅಗ್ನಿ. ಇದು ಮೂಲ. ಇದು ಮೂರು ಒಂದಾಗಿ ನಿಂತರೆ, ಇದು ಮೂರು ಒಂದಾದರೆ ಒಂದೇ ಕಡೆ ನಿಲ್ತದೆ. ಮೂರು ಒಂದೇ ಸ್ಥಿತಿಯಲ್ಲಿ ಅದು ಬಿಂದು ಆಗ್ತದೆ, ಅದು ಶೂನ್ಯವಾಗ್ತದೆ. ಅದು ತಿರುಚಿಟ್ರಂಬಲ. ಬ್ರಹ್ಮ ವಿಷ್ಣು ಮಹೇಶ್ವರನು ಅರಿತಂತಹ ಪರಮಾತ್ಮನ ಜೊತೆ ಈ ಸಂದರ್ಶನ. ನಿಮ್ಮ ಜೀವನದಲ್ಲಿ ಚಮತ್ಕಾರ ಆಗ್ತಿಲ್ಲ, ನನ್ನ ಜೀವನದಲ್ಲಿ ಒಳಿತು ನಾನು ಕಂಡಿಲ್ಲ, ನನ್ನ ಜೀವನದಲ್ಲಿ ನಿಜವಾದ ಗುರು ನನಗೆ ಸಿಕ್ಕಿಲ್ಲ, ನನ್ನ ಜೀವನದಲ್ಲಿ ನಿಜವಾದ ಮಾರ್ಗದರ್ಶನ ನನಗೆ ಇವತ್ತವರೆಗೂ ಆಗಲಿಲ್ಲ, ಸತ್ಯದ ಬೆಳಕಿನ ಸತ್ಯದ ಬೆಳಕಿನ ಅರಿವಿಗೋಸ್ಕರ ಹಸಿವಿನಲ್ಲೇ ನೀಗ್ತಾ ಇರುವಂಥ ನೀವು, ಆ ಸತ್ಯದ ಬೆಳಕು ಬೇಕಾದರೆ ನಮ್ಮ ರಾಜಗುರುಗಳ ದರ್ಶನ ಮಾಡಲೇಬೇಕು. ಅವ್ರ ಹತ್ರ ಒಂದು ಸತಿ ನೀವು ಆಶೀರ್ವಾದ ತೊಗೊಳ್ಳೇಬೇಕು. ಈ ಆಶ್ರಮದ ಇನ್ನೊಂದು ವಿಶೇಷತೆ ಏನು ಗೊತ್ತಾ ವೀಕ್ಷಕರೇ? ನೀವು ಕೊಡುವಂಥ ನೀವು ಬರೋವಾಗ ತುಳಸಿನೋ ಅಥವಾ ಹಣ್ಣು ಹಂಪಲು ಏನೋ ತೊಗೊಂಬರ್ತೀರ. ಬಟ್ ಇಲ್ಲಿಂದ ನೀವು ಹೋಗ್ತಾ ಅಪಾರವಾದ ಆ ವೈಬ್ರೇಷನ್ ಏನಿದೆ ಅದನ್ನು ತೊಗೊಂಡೋಗ್ತೀರಾ. ಗುರುಗಳು ಕೊಡೋ ಆಶೀರ್ವಾದನ ತೊಗೊಂಡೋಗ್ತೀರಾ. ಅಲ್ಲಿಂದ ಹೆಜ್ಜೆ ಹೊಡ್ತಾ ನಿಮ್ಮ ಮನೆಯಿಂದ ಬಂಧುಗಳು ಕೂಡ ನಿಮ್ಮನ್ನು ಆ ರೀತಿ ಕಳಿಸ್ಕೊಡಲ್ಲ. ಗುರುಗಳ ನಗುಮುಖ ನಿಮ್ಮ ಇಡೀ ಜರ್ನಿಯಲ್ಲಿ ಕಾಡುತ್ತೆ. ನೀವು ಅಲ್ಲಿ ಹೋದ್ಮೇಲೂ ಆ ನಗುಮುಖ ನಿಮ್ಮ ಹತ್ರ ಯಾವಾಗಲೂ ಹಿಂಬಾಲಿಸ್ತಾ ಇರುತ್ತೆ. ನಿಮ್ಮಲ್ಲಿ ನೀವು ಛಾಯೆಯಾಗಿ ಅದನ್ನು ನೋಡ್ಕೊಳ್ತಾ ಇರ್ತೀರ. ನಮ್ಮ ರಾಜಗುರುಗಳ ಬಗ್ಗೆ ಹೇಳಬೇಕು ಅಂತಂದರೆ ಒಂದಲ್ಲ ಎರಡಲ್ಲ, ಇದು ನನ್ನ ಸ್ವಂತ ಅನುಭವದ ಮಾತು. ಅದರ ಜೊತೆಗೆ ಇಲ್ಲಿದ್ದಂಥ ಪರಂಪರೆಯಲ್ಲಿ, ಅಂದರೆ ಈ ಪರಂಪರೆಯಲ್ಲಿ ಒಳಗೊಂಡ ಕೆಲವರು ಭಕ್ತಾದಿಗಳ ಮಾತು, ಶಿಷ್ಯಂದ್ರ ಮಾತು ಹಾಗೂ ಅವರ ಅನುಯಾಯಿಗಳ ಮಾತು. ಗುರುಗಳೇ, ಧನ್ಯೋಸ್ಮಿ ನಿಮಗೆ. ಯಾಕಂದರೆ ಈ ಒಂದು ಅವಕಾಶ ನಾನು ನಿಜವಾಗ್ಲೂ ನನ್ನ ಜೀವನದಲ್ಲೇ ಮರೆಯಲಾಗೋದಿಲ್ಲ. ಇನ್ನು ನನ್ನಲ್ಲಿ ಕಾಡುವಂಥ ಇದೊಂದು ಪ್ರಶ್ನೆ ಗುರುಗಳೇ, ಭಗವಂತ ಎಲ್ಲವನ್ನೂ ಕೊಟ್ಟಿದ್ದಾನೆ ನಮಗೆ. ಪ್ರಕೃತಿ ಸವಿಯೋದಕ್ಕೆ ಎಲ್ಲ ವಿಚಾರಗಳಲ್ಲಿ ಮನುಷ್ಯನಿಗೆ ಬೇಕಾಗಿರುವಂಥ ಅತ್ಯುನ್ನತವಾದ ಧಾರೆಯನ್ನು ಇಲ್ಲಿ ಕೊಟ್ಟಿದ್ದಾಗ
ಯಾಕೆ ಮನುಷ್ಯ ಜಾತಿ ಮತ ಭೇದ ಭಾವ ಧರ್ಮ ಅಂತ ಯಾಕೆ ಕಿತ್ಲಾಡ್ತಾರೆ? ಯಾಕೆ ಮನುಷ್ಯನಿಗೆ ಈ ಬುದ್ಧಿಗುಣ? ಸತ್ಯದ ಅರಿವಿಲ್ಲ, ಆದ ಕಾರಣ. ಇವತ್ತು ಈ ಜಾತಿಯಲ್ಲಿ ಹುಟ್ಟಿದವ ಸ್ವಲ್ಪ ಸಮಯ ಜೀವನ ಮಾಡ್ತಾನೆ, ನಾಳೆ ಸಾಯ್ತಾನೆ. ಒಂದು ಜಾತಿಯಲ್ಲಿ ಸತ್ತವ ಇನ್ನೊಂದು ಜಾತಿಯಲ್ಲಿ ಹುಟ್ಟುತ್ತಾನೆ. ಒಂದು ಧರ್ಮದಲ್ಲಿ ಸತ್ತವ ಇನ್ನೊಂದು ಧರ್ಮದಲ್ಲಿ ಹುಟ್ಟುತ್ತಾನೆ. ಇದು ಅಜ್ಞಾನ, ಮನುಷ್ಯ ಮಾಡಿಕೊಂಡಂಥ ವಿಚಾರ. ತನ್ನ ಕಂಟ್ರೋಲಲ್ಲಿರಬೇಕು, ನಾನು ಹೇಳಿದೆ ಸರಿ ಅಂತೇಳಿ ಮನುಷ್ಯ ಎಲ್ಲ ಒಂದೊಂದು ಸೃಷ್ಟಿ ಮಾಡಿದ್ದು. ಭಗವಂತ ಸೃಷ್ಟಿ ಮಾಡಲಿಲ್ಲ. ಭಗವಂತ ಯಾವ ಧರ್ಮವನ್ನು ಸೃಷ್ಟಿ ಮಾಡಲಿಲ್ಲ. ಭಗವಂತ ಸೃಷ್ಟಿ ಮಾಡಿದ್ದು, ಸೃಷ್ಟಿಯಾದದ್ದು ಪಂಚಭೂತಗಳಾಗಿ. ಮನುಷ್ಯ ಹೇಳಿದ್ದು ಸನಾತನ ಧರ್ಮ ಅಂತ. ಒಂದು ಋಷಿ ಹೇಳಿದ್ದು ಸಾಯಾದ ಧರ್ಮ, ಸನಾತನ ಧರ್ಮ, ಅದುವೇ ಪಂಚಭೂತಗಳು. ಅದು ಎಲ್ಲರಿಗೂ ಬೇಕಾದದ್ದು. ಅದಕ್ಕೆ ಸನಾತನ ಧರ್ಮ ಅಂತ ಹೇಳಿದರು. ಅದನ್ನು ಸೃಷ್ಟಿ ಮಾಡಿದ್ದು ಯಾರೊಬ್ಬ, ಅವೆಲ್ಲರಿಗೂ ಬೇಕಾದ್ದು ಸೃಷ್ಟಿ ಮಾಡಿದ. ಮನುಷ್ಯನಿಗೆ ಬುದ್ಧಿ ಬೆಳೀತು. ಕಾಡಲ್ಲಿದ್ದ, ನಾಡಿಗೆ ಬಂದ, ನಾಡಿನಲ್ಲಿದ್ದ, ಸ್ವಲ್ಪ ಎತ್ತರಕ್ಕೆ ಬೆಳೆದ, ತನ್ನ ಒಂದು ಸಂಘವನ್ನು ಮಾಡಿಕೊಂಡ. ನಾನು ಅಂತೇಳುವ ಒಂದು ವಿಚಾರ ಅವನೊಳಗೆ ಉಂಟಾಯಿತು. ಈ ಮನುಷ್ಯನ ನಾನು ಎಂಬುದು ಇದಕ್ಕೆಲ್ಲ ಕಾರಣ. ಮನುಷ್ಯನ ನಾನು ಯಾವುದು? ಈ ಜಾತಿ ಮತ ಧರ್ಮ ಇದೆಲ್ಲ ಸತ್ಯದ ಅರಿವಿಲ್ಲದ ಕಾರಣ. ಸತ್ಯದ ಅರಿವಿದ್ದವ ಎಲ್ಲರೂ ಒಂದೇ ಅಂತ ಹೇಳ್ತಾನೆ. ಇಲ್ಲಿ ಏನಿಲ್ಲಪ್ಪ, ಇಲ್ಲೆಲ್ಲ ಒಂದೇ, ಎಲ್ಲರೂ ಬೇಕಾಗ್ತದೆ. ಅವಸರಕ್ಕೆ ಯಾವ ಜಾತಿಯ ರಕ್ತ ಯಾವ ಜಾತಿಗೆ ಹೋಗ್ತದೆ? ಅವಸರಕ್ಕೆ ಯಾವ ಜಾತಿಯ ರಕ್ತ ಯಾವ ಜಾತಿಯ ಒಳಗೂ ಹೋಗ್ತದೆ. ಅವಸರಕ್ಕೆ ಯಾವ ಧರ್ಮದ ರಕ್ತ ಯಾವ ಧರ್ಮದ ಒಳಗೂ ಹೋಗ್ತದೆ. ಬದುಕಬೇಕಾಗ ಜೀವ ಉಳಿಬೇಕು. ಎಲ್ಲಿ ಹೋಯ್ತು ಧರ್ಮ? ಜೀವ ಉಳಿಯುವಾಗ ಯಾವ ಧರ್ಮದವರು ಸಿಕ್ಕಿದ್ರು ಆಗ್ತದೆ. ಜೀವ ಇದು ಉಳಿಬೇಕೀಗ ನಮ್ಮ ಜೀವ, ಆಗ ಯಾವ ಧರ್ಮದವರು ಸಿಕ್ಕಿದ್ರು ಆಗ್ತದೆ. ಸಾಯುವ ಸಮಯದಲ್ಲಿ ಯಾವ ಆ್ಯಂಬುಲೆನ್ಸ್ ಗೊತ್ತಿಲ್ಲ, ಯಾವ ಸ್ಥಿತಿ ಗೊತ್ತಿಲ್ಲ. ರೋಡಲ್ಲಿ ಬೀಳುವ ಸಮಯದಲ್ಲಿ ಯಾರು ಬಂದು ಎತ್ತುಕೊಳ್ತಾರೆ ಅಂತ ಗೊತ್ತಿಲ್ಲ, ಯಾವ ಜಾತಿಯವರು ಅಂತ ಗೊತ್ತಿಲ್ಲ. ಮನುಷ್ಯನಿಗೆ ಬೇಕಾದ್ದೇನು? ಜಾತಿ ಧರ್ಮ ಈ ವಿಚಾರ ಅಲ್ಲ. ಮನುಷ್ಯನಿಗೆ ಬೇಕಾದ್ದೇನು ಗೊತ್ತಾ? ಮನುಷ್ಯತ್ವ, ಮಾನವೀಯತೆ. ಭಗವಂತ ಇಷ್ಟೊಂದು ಜ್ಞಾನವನ್ನು, ಇಷ್ಟೊಂದು ಬುದ್ಧಿಯನ್ನು, ಇಷ್ಟೊಂದು ವಿಚಾರವನ್ನು, ಒಳ್ಳೆ ಕೈಕಾಲು ಒಳ್ಳೆ ವಿಚಾರವನ್ನು ನಮಗೆ ವರದಾನವಾಗಿ ಕೊಟ್ಟಿದ್ದಾನೆ. ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ದಾರೆ, ಎಲ್ಲರೂ ಶ್ರೇಷ್ಠ ಅಂತ ಹೇಳಿದ್ದಾರೆ. ಆಗ ಆ ಶ್ರೇಷ್ಠತೆ ಅಂದರೆ ಏನು ಅಂತ ನಮ್ಮೊಳಗೆ ಹುಡುಕ್ತಾನಲ್ಲ ಒಬ್ಬ, ಅವ ಮನುಷ್ಯನಾಗ್ತಾನೆ. ಅವ 10 ಜನರಿಗೆ ಬೇಕಾದವನಾಗ್ತಾನೆ. 10 ಜನರಿಗೆ ಅವನು ಬೇಕಾದವನಾಗುವ ಗುಣ ಅವನೊಳಗೆ ಬಂದರೆ ಅವನೇ ಅಲ್ವ ಭಗವಂತ. ಭಗವಂತ ಅವನೊಳಗೆ ಇದ್ದಾನಲ್ವ. ಭಗವಂತನ ಹುಡುಕುದೇ ಯಾಕೆ? ನಿಜ ಗುರುಗಳೇ. ಮಾನವೀಯತೆ ಮುಖ್ಯ. ಎಷ್ಟು ಸಮಯ ನಾವು ಬದುಕ್ತೇವೆ? ಮಾನವೀಯತೆ ಮುಖ್ಯ. ಎಷ್ಟು ಸಮಯ ನಾವು ಬದುಕ್ತೇವೆ? ನಾಳೆ ಇದ್ದೇವೆ ನಾವು. ಸ್ವಲ್ಪ ಅರಿವು ಬೇಡ, ಸತ್ಯದ ಅರಿವು. ನಿಜ ಗುರುಗಳೇ. ಮಾನವ ಇರೋದು ವಿಶ್ವ ಶಾಂತಿ ಮಾಡಲಿಕ್ಕೆ. ಇವತ್ತು ಮಾನವ ವಿಶ್ವವನ್ನು ಅಶಾಂತಿ ಮಾಡ್ತಾ ಇದ್ದಾನೆ. ಯಾವಾಗ ಮಾನವರೊಳಗೆ ವಿಶ್ವ ಶಾಂತಿ ಆಗಬೇಕು ಎಂಬ ಒಂದು ಸತ್ಯದ ಅರಿವು ಬರ್ತದೋ ಆವಾಗ ಎಲ್ಲರೂ ಒಂದಾಗ್ತಾರೆ. ಅಲ್ಲಿವರೆಗೆ ಒಂದಾಗೋದಿಲ್ಲ. ಈ ನಾನು ನಮ್ಮದು ಶ್ರೇಷ್ಠ ಅಂತ ಹೊಡೆದಾಡ್ಕೊಳ್ಬೇಕು, ಬಡ್ದಾಡ್ಕೊಳ್ಬೇಕು, ಗುದ್ದಾಡ್ಕೊಳ್ಬೇಕು. ಆ ದೇಶ ಈ ದೇಶಕ್ಕೆ ಬಾಂಬ್ ಹಾಕಬೇಕು, ಯಾವುದೋ ಮಾಡಿ ಆಗಿ ಮನುಷ್ಯ ಜನಸಂಖ್ಯೆ ಕಳೆದ ನಂತರ ಮನುಷ್ಯ ಜನಸಂಖ್ಯೆ ಕಡಿಮೆ ಆಗ್ತಾ ಬರುವಾಗ ಕೆಲವರೆಲ್ಲ ಉಳಿತಾರೆ. ಇವರೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ಅಷ್ಟೇ. ಆಗ ಇದೆಲ್ಲ ಅಳಿದು ಹೋಗ್ತದೆ ಅಂತ ಹೇಳೋದು. ಧರ್ಮಗಳಲ್ಲಿ ಇರುವುದಿಲ್ಲ.
ಅಲ್ಲಿವರೆಗೆ ಇದು ಇರ್ತದೆ. ಒಂದೇ ಒಂದು ಧರ್ಮ ಇರೋದು, ಸಾಯಾದ ಧರ್ಮ, ಸನಾತನ ಧರ್ಮ. ಅದು ಎಲ್ಲರಿಗೂ ಬೇಕು. ಧರ್ಮ ಅಂದರೆ ಅದು ಬೇಕು. ಇನ್ನು ಗುರುಗಳೇ, ನಿಮ್ಮ ಆಶ್ರಮಕ್ಕೆ ಬರುವಂಥ ಒಂದಷ್ಟು ಭಕ್ತಾದಿಗಳನ್ನ ತಗೊಂಡ್ರು ಅಥವಾ ನಾನು ನೋಡುವಂಥ ಒಂದಷ್ಟು ಭಕ್ತಾದಿಗಳನ್ನ ತಗೊಂಡ್ರು ದೇವರನ್ನ ನಂಬಿ ತುಂಬ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ. ದೇವರೇ ನೀನೇ ಎಲ್ಲ ಅಂತ ಹೇಳ್ತಾರೆ. ಬಟ್ ಎಲ್ಲವನ್ನೂ ಪರಮಾತ್ಮ ಕೇಳಿಸ್ಕೊಳ್ತಾನೆ ಅನ್ನೋದಾದರೆ, ದೇವರೇ ನೀನೇ ಎಲ್ಲ ಅನ್ನೋ ನಂಬಿರೋಂಥ ಒಂದಷ್ಟು ವಿಚಾರಗಳನ್ನ ಅಂದರೆ ಅವನ ವಿಚಾರಗಳನ್ನ ನೋಡಿದ್ರೆ ತುಂಬ ಕಷ್ಟದಲ್ಲೇ ಇರ್ತಾರಲ್ಲ ಅವರು, ಅಥವಾ ತುಂಬ ಪರೀಕ್ಷೆಗಳು ನಡೀತಲ್ಲ, ಯಾಕೆ ಹಿಂಗೆ? ಭಗವಂತ ಇದ್ದಲ್ಲಿ ಪರೀಕ್ಷೆ, ಭಗವಂತ ಇದ್ದಲ್ಲಿ ಕಷ್ಟವೇ. ಕಷ್ಟ ಪರೀಕ್ಷೆ ಎಲ್ಲರಿಂದ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಕಷ್ಟ ಪರೀಕ್ಷೆ ಎಲ್ಲರಿಂದ ಸಹಿಸಿಕೊಳ್ಳಿಕ್ಕಾಗೋದಿಲ್ಲ. ಅದು ಸಹಿಸಿಕೊಳ್ಳಿಕ್ಕೊಂದು ವಿಶಿಷ್ಟ ಶಕ್ತಿ ಬೇಕಲ್ಲ. ನಾರ್ಮಲ್ ಮನುಷ್ಯನಿಗೆ ಅಷ್ಟೊಂದು ಕಷ್ಟ ಬಂದರೆ, ಸಾಧಾರಣ ವ್ಯಕ್ತಿಗೆ ಅಂಥ ಪರೀಕ್ಷೆ ಬಂದರೆ ಸತ್ತೇ ಹೋದ. ಭಗವಂತನನ್ನು ಪೂಜಿಸುವ ಕಾರಣ ಅದನ್ನು ಹೊರುವ ಕೆಪಾಸಿಟಿ ಉಂಟು. ಯಾವ ಪರೀಕ್ಷೆ ಬಂದರೂ ಸರಿ, ಎಷ್ಟು ಕಷ್ಟ ಬಂದರೂ ಸರಿ, ಅದನ್ನು ಸಹಿಸುವ ಒಂದು ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ಅವನು ತಿಳ್ಕೊಂಡ್ರೆ ಅವನಿಗೆ ಪರೀಕ್ಷೆ ಅಲ್ಲ, ಅದು ಕಷ್ಟ ಅಲ್ಲ. ಭಗವಂತ ನನ್ನ ಜೊತೆ ಇದ್ದಾನೆ, ಸಂತೋಷ. ನಮ್ಮ ಜೊತೆಯಲ್ಲಿ ಇರುವಂಥ ಭಗವಂತನಿಗೆ ನಮಗೆ ಏನಾದರೂ ಬೇಕಂತಂದರೆ ಯಾಕೆ ನಾವು ಕೇಳಿ ತೊಗೊಬೇಕು ಗುರುಗಳೇ? ಕೇಳದನೇ ಕೊಡುವಂಥ ಭಗವಂತ ಯಾರಾದರೂ ಇದ್ದಾರಾ? ಯಾಕೆ ನನಗೇನಾದರೂ ಬೇಕಂದರೆ ಇಂಥದ್ದನ್ನು ನನಗೆ ಕೊಡು ಅಂತ ನಾನು ಯಾಕೆ ಕೇಳಬೇಕು? ಕೇಳದೇ ಕೊಡುವಂಥ ಭಗವಂತ ನಾವು ಹುಡುಕಿದ್ರೆ ಸಿಗ್ತಾರಾ ನಿಮ್ಮ ಪ್ರಕಾರ? ಇಲ್ಲಿ ಭಗವಂತ ಎಲ್ಲ ರೆಡಿ ಮಾಡಿಟ್ಟಿದ್ದಾನೆ. ಭಗವಂತ ಇಲ್ಲಿ ರೆಡಿ ಮಾಡಿಟ್ಟಿದ್ದಾನೆ. ಪ್ರತಿಯೊಂದು ವಿಚಾರ ನಿಂಗೆ ಏನು ಬೇಕದು ತಗೊಳ್ಳಿಕ್ಕೆ ನೀನು ಮುಂದೆ ಹೋಗಬೇಕಲ್ಲ. ಕೇಳದೆ ಕೊಡುವ ಭಗವಂತ ಅಲ್ಲ, ಭಗವಂತ ಆಲ್ರೆಡಿ ಕೊಟ್ಟಿದ್ದಾನೆ ಎಲ್ಲ ವಿಚಾರ. ನಿನಗೇನು ಬೇಕು ಕೊಟ್ಟಾಗಿದೆ, ನೀನು ಅದನ್ನು ತಗೊಳ್ಳೋದಿಲ್ಲ ಅಲ್ಲ, ಇದಕ್ಕೆಂತ ಮಾಡೋದು? ಇಲ್ಲಿ ಯಾರು ತಪ್ಪಿದ್ದು? ಭಗವಂತ ತಪ್ಪಿದ್ದ ಅಲ್ಲ ಭಕ್ತ ತಪ್ಪಿದ್ದ? ಭಕ್ತನದೇ. ಭಗವಂತ ಹೇಳ್ತಾರೆ, ನನ್ನಾಗಿ ನೀನಾಗು. ದೇವಸ್ಥಾನಕ್ಕೆ ಬಂದ್ಯಾ, ಕೈ ಮುಗ್ದ್ಯಾ, ಒಬ್ಬರನ್ನು ನೋಡುವಾಗ ಕೈ ಮುಗಿ. ಭಗವಂತ ಹೇಳ್ತಾನೆ, ನನಗೆ ಕೈ ಮುಗ್ದಿಯಲ್ಲ, ಅವನಿಗೆ ಕೈ ಮುಗಿದಿಲ್ಲ? ಆಗ ನೀನು ನನ್ನನ್ನು ನೋಡಲಿಲ್ಲ, ನೀನು ದೇವಸ್ಥಾನಕ್ಕೆ ಬಂದರೆ ತಪ್ಪಾಯಿತು. ತಪ್ಪಲ್ಲ? ಭಗವಂತ ಹೇಳ್ತಾನಲ್ಲ. ಅರ್ಥ ಆಗ್ತದೆ ನಿಮಗೆ? ನಿಜ. ಭಗವಂತ ಇಲ್ಲಿ ಇಲ್ಲ, ಎಲ್ಲವನ್ನು ಕೊಟ್ಟಿದ್ದಾರೆ. ಎಲ್ಲವನ್ನು ಕೊಟ್ಟಿದ್ದಾನೆ ಆಲ್ರೆಡಿ. ನೀನು ತಗೊಳ್ಳಿಕ್ಕೆ ರೆಡಿ ಇಲ್ಲಲ್ಲ. ಈಗ ನೀನು ತಗೊಂಡ ಕಾರಣದನ್ನೇ ಈ ಒಂದು ವಿಷಯ ನಡೆಯೋದು, ಜ್ಞಾನ ಬಿಂದು. ನೀನು ತಗೊಂಡ ಕಾರಣ, ಅದನ್ನು ಆತ್ಮ ತಗೊಂಡದು. ಮನಸ್ಸಾಗಿ ದೇಹವಾಗಿ ಇವರಿಗೆ ಕಾಣ್ತದೆ. ಇದು ಆತ್ಮಗಳು ಮಾತನಾಡೋದು. ಒಂದು ಆತ್ಮದ ಹತ್ರ ಬಂದು ಕೇಳಬೇಕು ಅಂತ ಇದ್ದರೆ ಎಷ್ಟು ದೂರ ಇದ್ರೂ ಅದು ಬರ್ತದೆ. ಎಷ್ಟು ದೂರ ಇದ್ರೂ ಹೇಗಿದ್ರೂ ಬರ್ತದೆ. ಅದಕ್ಕೇನು ಹೇಳ್ತಿ? ಇಲ್ಲಿ ಯಾರು? ಈಗ ನಾನು ಕರೆದು ನೀನು ಬಂದದ, ನೀನು ಬಂದು ನಾನು ಮಾತನಾಡೋದ? ನಾನು ಬಂದು ನಿಮ್ಮನ್ನು ಮಾತನಾಡೋದು. ಆಗ ನೀನು ಬಂದ ಕಾರಣದ ನಾನು ಇಷ್ಟು ಸಿಕ್ಕಿದ್ದು. ನಿಜ. ಇದು ತಿಳಿದ್ರೆ ಸಾಕು. ಎಂಥ ಉತ್ತರಗಳು. ಧನ್ಯೋಸ್ಮಿ. ಎಲ್ಲವನ್ನೂ ಕೊಟ್ಟಿದ್ದಾನೆ, ಹುಡುಕುವ ದಾರಿ ನಮ್ಮದಾಗಿದೆ ಅಂತ ಹೇಳಿದರು ಗುರುಗಳೇ. ನಾನು ಕೆಲವೊಂದು ಕೇಳೋ ಪ್ರಶ್ನೆಗಳು ನಿಮ್ಮ ಮುಂದೆ ನೀವೇನೋ ಮಾತಾಡೋದು ನೆನಪಲ್ಲಿ ಇಟ್ಕೊಂಡಿರ್ತೀನಿ, ಬಟ್ ಇನ್ನೇನೋ ಕೇಳಬೇಕು ಅಂದಾಗ ಅದು ಹಂಗೆ ಮರ್ತೋಗ್ತಾ ಇದೆ. ನನಗೆ ಗೊತ್ತಾಗ್ತಿಲ್ಲ ನನ್ನಲ್ಲಿ ಏನಾಗ್ತಿದೆ ಇವತ್ತು ಅಂತ. 2 ಸರ್ತಿ ನನಗೆ ಹಂಗೆ ಆಗ್ತಾ ಇದೆ. ಯಾವ ಪಾಡ್ಕಾಸ್ಟಲ್ಲಿ ನನಗೆ ಈ ಥರ ಆಗಲಿಲ್ಲ. ಯಾಕಂತಂದರೆ ನೀವು ಮಾತಾಡೋವಾಗ ನಂಗೆ ಪ್ರಶ್ನೆ ಅದಿರುತ್ತೆ, ನೀವು ಮಾತು ಮುಗಿಸೋಷ್ಟಲ್ಲ ಆ ಪ್ರಶ್ನೆ ನನಗೆ ಮರ್ತೋಗ್ತಾ ಇದೆ. ಅದೇ ಇಲ್ಲಿರೋದು ವಿಷಯ. ನೀನು ಕೇಳೋದೊಂದು, ನಾನು ಹೇಳೋದೊಂದು. ಇದು ಸತ್ಯ. ನೀನು ಕೇಳೋ ಪ್ರಶ್ನೆ ನನಗೂ ನೆನಪಿರೋದಿಲ್ಲ, ಇವ ಎಂತ ಕೇಳ್ತಾ ಇದ್ದಾನೆ ಅಂತೇಳಿ. ಎಂಥದೊಂದು ಹೇಳಬೇಕು, ಹೇಳ್ತಾ ಉಂಟು. ಇದು ಸತ್ಯ.
ಅದು ಸಾಕ್ಷಾತ್ ಇದು ಭಗವಂತ. ಹೊರಗೆ ನೋಡೋನಿಗೆ ಅರ್ಥ ಆಗೋದಿಲ್ಲ, ಅನುಭವಿಸಿದವನಿಗೆ ಅರ್ಥ ಆಗೋದು. ಆಗ ಭಗವಂತನನ್ನು ಅನುಭವಿಸಬೇಕು, ನಿಜ. ಗುರುವನ್ನು ತನ್ನ ಒಳಗೆ ಅನುಭವಿಸಬೇಕು. ಗುರು ಅಂದರೆ ಏನು ಅಂತೇಳಿ ಅದು ಹೊರಗೆ ಹುಡುಕುವ ವಿಚಾರ ಅಲ್ಲ. ನಾನು ನೀನು ಮಾತಾಡಿದನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ನೀನು ಹೇಳ್ತಿ ಇಲ್ಲಿಗೆ ಬಂದರೆ ಹಾಗೆ, ಇಲ್ಲಿಗೆ ಬಂದರೆ ಹೀಗೆ, ಇಲ್ಲಿಗೆ ಬರೋದಷ್ಟು ಸುಲಭ ಅಲ್ಲ. ಯಾವುದೇ ಅಡ್ವರ್ಟೈಸ್ಮೆಂಟಲ್ಲಿ ನಾವಿಲ್ಲ. ನೀನು ಹೇಳಿದ ಎಲ್ಲವನ್ನು ಬಿಟ್ಟು ಒಂದು ಅನಂತ ಕೋಟಿ ಬ್ರಹ್ಮಾಂಡ ಸ್ಥಿತಿಯಲ್ಲಿ ಇದ್ದೀರಿ ಅಂತೇಳಿ. ಅನಂತ ಕೋಟಿ ಬ್ರಹ್ಮಾಂಡ ಸ್ಥಿತಿ ಅಂತ ತ್ರಿಕಾಲಜ್ಞಾನಿ ಮಹಾಜ್ಞಾನಿಗಳು ನಾವಲ್ಲ. ಅರ್ಥಾಗ್ತದ? ಪ್ರತಿಯೊಬ್ಬರನ್ನು ಗೌರವಿಸ್ತೇವೆ, ಪ್ರತಿಯೊಬ್ಬರನ್ನು ಪ್ರೀತಿ ಮಾಡ್ತೇವೆ, ಪ್ರತಿಯೊಬ್ಬರನ್ನು ಸಂತೋಷದಿಂದ ಮಾತಾಡಿಸ್ತೇವೆ. ನಮಗೆ ಡ್ಯೂಟಿ ಕೊಟ್ಟದಿಷ್ಟೇ. ಎಂಥ ಮಾತು ಗುರುದೇವ. ಬಟ್ ನೀವು ಮಾಡ್ತಿರೋ ಚಮತ್ಕಾರಗಳ ಬಗ್ಗೆ ನೀವು ಹೇಳೋದಕ್ಕೆ ಸಿದ್ಧರಿಲ್ಲ. ಚಮತ್ಕಾರಗಳಿಲ್ಲ. ಭಕ್ತನ ಭಕ್ತಿಗೆ ತಕ್ಕವಾಗಿ ಭಗವಂತ ಪ್ರಕೃತಿಯಿಂದ ಮಾಡುವಂಥ ವಿಚಾರ ಅವರವರು ಪಡ್ಕೊಂಡದ್ದು. ಕಣ್ಣಿಗೆ ಅವರಿಗೆ ಅಂಥ ಒಂದು ಚಮತ್ಕಾರ ಆಗಬೇಕು ಅಂತೇಳಿ ಭಗವಂತ ಇಲ್ಲಿ ಕಳಿಸಿರ್ಬೋದು, ಹೊರತು ಗುರುಗಳದ್ದು ಯಾವುದೇ ಚಮತ್ಕಾರಗಳಿಲ್ಲ. ನೋ ಎಕ್ಸ್ಪೆಕ್ಟೇಷನ್. ಯಾರು ಬಂದರೂ ಸರಿ, ಎಷ್ಟೇ ದೊಡ್ಡವ ಬಂದರೂ ಸರಿ, ನೋ ಕಾಂಪ್ರಮೈಸ್. ನಾನು ಗುರುವೇ ಅಲ್ಲ, ನಾನೇ ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ ಸತ್ಯವಾಗಿ ಕ್ಷಣ ಮಾತ್ರ. ಮತ್ತೆ ಸತ್ಯವೊಂದನ್ನೇ ಮಾತಾಡಬೇಕು. ನಾಳೆ ಸತ್ತು ಹೋದರೆ, ನೆಕ್ಸ್ಟ್ ಕ್ಷಣ ಸತ್ತು ಹೋದರೆ, ಸಾಯುವ ಮುಂಚೆ ಒಂದು ಸತ್ಯವನ್ನು ಹೇಳಿ ಸತ್ತಿದ್ದೇನೆ ಅಂತ ಒಂದು ಮನಸ್ಥಿತಿ ಯಾರಿಗೊಬ್ಬರಿಗೆ ಬರ್ತದೋ ಅವರಿಗೆ ತಿರುಚಿಟ್ರಂಬಲಂನ ಅರಿವಾಗ್ತದೆ. ಈ ಕ್ಷಣ ನನ್ನದು ಅಂತೇಳಿ ಒಬ್ಬ ಜೀವನ ಮಾಡ್ತಾನಲ್ಲ, ಅವನಿಗೆ ತಿರುಚಿಟ್ರಂಬಲಂ ಅಂದರೆ ಏನು ಅಂತೇಳಿ ಅರಿವಾಗ್ತದೆ. ಸತ್ಯ ಇದು. ಇದು ಯಾವ ಧರ್ಮಕ್ಕೂ ಸೇರಿದ್ದಲ್ಲ. ಈಗ ಓಂಕಾರ ಹಿಂದೂಗಳದ್ದು ಅಂತ ಹೇಳ್ತಾರೆ. ತಿರುಚಿಟ್ರಂಬಲಂ ಸರ್ವಧರ್ಮಕ್ಕೂ ಬೇಕಾದದ್ದು. ಪರಮ ಸತ್ಯ ಇದು. ಒಂದಾನೊಂದು ಕಾಲದಲ್ಲಿ ಋಷಿಮುನಿಗಳು ಒಂದಾಗುವ ಸಮಯದಲ್ಲಿ ಮೊದಲಿಗೆ ಒಂದು ಋಷಿ ಇನ್ನೊಂದು ಋಷಿಯನ್ನು, ಒಬ್ಬರು ಸಾಧುಗಳು ಇನ್ನೊಂದು ಸಾಧುಗಳನ್ನು ನೋಡುವಾಗ ಮೊದಲು ತಿರುಚಿಟ್ರಂಬಲಂ, ನಾನು ನಿನಗೆ ಶರಣಾದೆಪ್ಪ ಅಂತ ಅರ್ಥ. ಅದಾದ ನಂತರ ಕೂತ್ಕೊಂಡು ನಮ್ಮ ಶಿವಾಯ ಏನೋ ಒಂದು ಮುಂದುವರಿಸ್ತಾ ಇದ್ರು. ಅದೇ ರೀತಿ ಮಾತು ಮುಗಿಸ್ತಾ ಇದ್ದೇವೆ. ತಿರುಚಿಟ್ರಂಬಲಂ ಅಷ್ಟು ಹಳೆಯ ವಿಚಾರಗಳಿದು. ಶಿವಪುರಾಣದ ಸ್ಥಿತಿಯಲ್ಲಿರುವ ಜ್ಞಾನಿಗಳು, ಯೋಗಿಗಳು ಎಲ್ಲ ಅವರು ಬರೆದ ತಾಳೆಗರಿ, ಅವರು ಬರೆದ ವಿಷಯಗಳೆಲ್ಲ ಸಿಕ್ಕಿದ್ರೆ, ಅದನ್ನು ಓದುವರಿದ್ದರೆ ಅವರಿಗೆ ಅರ್ಥ ಆಗ್ಬೋದು. ಆಗ ನಾವು ಚಮತ್ಕಾರ ಹೇಗೆ ಮಾಡಲಿಕ್ಕೆ ಸಾಧ್ಯ? ಚಮತ್ಕಾರ ಮಾಡುವ ಅವ. ನನ್ನನ್ನು ಮತ್ತು ಇದನ್ನು ಒಂದು ಮಾಡಿದ ಕಾಲ, ಆ ಕಾಲ ಮಾತಾಡ್ತಾ ಇರೋದು ಇಲ್ಲಿ ಚಮತ್ಕಾರ ಎಂತ ಉಂಟು? ನಮಗೆ ಗೊತ್ತಿರೋದು ಇಷ್ಟೇ ಅಂತ ಹೇಳಿದಲ್ಲ, ಪ್ರೀತಿಯಿಂದ ಮಾತಾಡ್ತೇವೆ, ಸಂತೋಷವಾಗಿ, ಖುಷಿಯಾಗಿ, ಹ್ಯಾಪಿಯಾಗಿ, ಎಲ್ಲರಾಗಿ, ಸರ್ವಸಾಧಾರಣವಾಗಿ ಹೊತ್ತೊತ್ತಿಗೆ ಊಟ ಮಾಡಿಕೊಂಡು, ಒಳ್ಳೆ ಗಿಚ್ಚರೆಲ್ಲ ನೋಡಿಕೊಂಡು, ಸಮಯ ಸಿಕ್ಕಿದರೆ ಏನೋ ಸಮಯ ಸಿಕ್ಕಿತು ಅಂತೇಳಿದರೆ ಒಂದು ಭಕ್ತರ ಹತ್ರ ಎರಡು ವಿಷಯ ಮಾತಾಡಿಕೊಂಡು. ಗುರುಗಳೇ, ನಿಜವಾಗ್ಲೂ ಸಾಮಾನ್ಯರಾದ ನಾವು ಅರ್ಥ ಮಾಡ್ಕೊಳ್ಳೋದು ನಿಜವಾಗ್ಲೂ ಆಗಲ್ಲ. ಎಲ್ಲ ರೀತಿಯೂ ಇದ್ದೀರಾ, ನಾರ್ಮಲ್ ಮನುಷ್ಯನ ಥರ ಇದ್ದೀರಾ, ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅಂತ ಹೇಳ್ತೀರಾ, ಎಲ್ಲವೂ ಅವನದೇ ಅಂತ ಹೇಳ್ತೀರಾ. ಕೊನೆಗೆ ಅಲ್ಲ, ಅದು ಸತ್ಯ ಅಲ್ವಾ? ಎಲ್ಲವೂ ಅವನದ್ದೇ ಅಲ್ವಾ? ನಾನು ಅವನದ್ದೇ, ನೀನು ಅವನದ್ದೇ, ಮುಗೀತಲ್ಲ. ಒಂದು ಅಣ್ಣ ತಮ್ಮಂದರಾಗಿ ಮುಗಿದೋಯ್ತು, ಒಂದೇ ಮನೆಯಲ್ಲಿದ್ದ ಹಾಗೆ. ಇದಂತ ಬೇರೆ ಅಂತ ಹೇಳಲಿಕ್ಕಿದೆ. ಅದೇ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಮಯ್ಯ. ಸರ್ವೇ ಜನ ಸುಖಿನೋ ಭವಂತು, ಸರ್ವಲೋಕೋ ಸುಖಿನೋ ಭವಂತು.
ಇದು ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಅಯ್ಯ, ಇನ್ನು ನನಗೆ ಇನ್ನೊಂದು ಪ್ರಶ್ನೆ ಕಾಡೋದೇನಂತಂತಂದರೆ, ಸುಮಾರು ಜನ ಇವಾಗ ಅಡ್ವರ್ಟೈಸ್ಮೆಂಟೇ ಮಾಡ್ತಾರೆ, 7ರಿಂದ 21 ದಿನ ಕುಂಡಲಿನಿ ನಿಮಗೆ ಆಜ್ಞಾ ಚಕ್ರವನ್ನು ನಾವು ತರಿಸ್ತೀವಿ, 7 ಚಕ್ರಗಳನ್ನ ಆ್ಯಕ್ಟಿವ್ ಮಾಡ್ತೀವಿ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಈ ಆಜ್ಞಾ ಚಕ್ರ ಅಥವಾ ಈ 7 ಚಕ್ರಗಳು ನಿಜವಾಗ್ಲೂ ಆ್ಯಕ್ಟಿವ್ ಆದರೆ ಮಾತ್ರನ, ಅಥವಾ ಇದನ್ನು ಇಷ್ಟು ದಿನಗಳಲ್ಲಿ ಆ್ಯಕ್ಟಿವ್ ಮಾಡ್ಬೋದಾ? ಯಾಕಂದರೆ ಈಗಿನ ಸ್ವಲ್ಪ ಜಗತ್ತಿನ ನೋಡೋದಾದರೆ ಇದೇ ಒಂದು ಅಡ್ವರ್ಟೈಸ್ಮೆಂಟ್ ಆಗೋಗಿದೆ. ಸುಮಾರು ಜನ ಕ್ಲಾಸಸ್ ಕೂಡ ಇದಕ್ಕೋಸ್ಕರ ನಡೆಸ್ತಾರೆ. ಸೊ ನಿಮ್ಮ ಪ್ರಕಾರ ಇದ್ರ ಬಗ್ಗೆ ನೀವು ಹೇಳೋದಾದರೆ? ಇದರ ಬಗ್ಗೆ ನಾನು ಹೇಳೋದಾದರೆ, ಕ್ಲಾಸಿಗೆ ಹೋಗಿ ಅವರಿಗೆ ಕುಂಡಲಿನಿ ಶಕ್ತಿ ಜಾಗೃತಿ ಆದರೆ ತುಂಬ ಸಂತೋಷ. ಚಕ್ರಗಳನ್ನು ಕರೆಕ್ಟ್ ಈಗ ನೀನು ಹೇಳಿದಾಗೆ ಇಷ್ಟು ದಿನದಲ್ಲಿ ಆ್ಯಕ್ಟಿವ್ ಮಾಡಿ ಯಾರಾದರೂ ಕೊಟ್ಟರೆ ಅದು ತುಂಬ ಸಂತೋಷ, ತುಂಬ ಸಂತೋಷ. ಅದೇ ರೀತಿ ಅವರು ಹೇಳಿಕೊಟ್ಟಾಗ ಒಬ್ಬರ ಧ್ಯಾನ ಸ್ಥಿತಿಯಲ್ಲಿ ಅದನ್ನು ಕಂಡೆ ಇದನ್ನು ಕಂಡೆ ಎಂಬ ಸ್ಥಿತಿಯನ್ನು ತೋರಿಸಿಕೊಟ್ರೆ ತುಂಬ ಸಂತೋಷ, ತುಂಬ ಸಂತೋಷ. ದೇಶ ಬೇಗ ಒಳ್ಳೆಯದಾಗ್ಬೋದು, ಪ್ರಪಂಚ ಬೇಗ ಒಳ್ಳೆಯದಾಗ್ಬೋದು, ಒಳ್ಳೆಯ ಜ್ಞಾನದ ಸ್ಥಿತಿಯನ್ನು ಕಂಡುಕೊಳ್ಬೋದು. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಇದೆಲ್ಲ ವ್ಯಾಪಾರ ಹಾಗೆ ಅಂತ ಬೈದು ಬಿಟ್ಟರೆ ಸಾವಿರ ವಿಚಾರಗಳು. ಅದ ಕಾರಣ ಹೇಳಿದನ್ನು ಅರ್ಥ ಮಾಡಿಕೊಂಡ್ರೆ ಆಯ್ತು. ತಿರುಚಿಟ್ರಂಬಲಂ. ಯಾವ ಉತ್ತರವನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಉತ್ತರ ಇಲ್ಲಿ ಸಿಗಲ್ಲ. ಯಾವ ಉತ್ತರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇನ್ನೇನೋ ನೀವು ಹೇಳಕ್ಕೆ ಬಂದರೆ ಅದಕ್ಕೆ ಇಲ್ಲಿ ಕಾಲಾವಕಾಶನೂ ಇಲ್ಲ, ನಮಗೆ ಬೇರೆ ಮಾತಾಡೋಕ್ಕೂ ಆಗಲ್ಲ. ಈ ಸಂದರ್ಶನವೇ ಒಂದು ದೊಡ್ಡ ಭಾಗ್ಯ. ಅದೇ ನಾನು ಕೃತಾರ್ಥನಾಗಿದ್ದೀನಿ ಅಂತ ಹೇಳ್ತೀನಿ. ಇಲ್ಲಿರುವಂಥ ಲೀಲಮ್ಮ ಅವರಿಗೆ ಖಂಡಿತವಾಗ್ಲೂ ನಾನು ಯಾವಾಗಲೂ ಸದಾಚರಣೆ ಆಗಿರ್ತೀನಿ. ಯಾಕಂದರೆ ಅವರಿಂದನೇ ಇವತ್ತಿನ ಈ ಗುರುಗಳ ಸಂದರ್ಶನಕ್ಕೆ, ಈ ಗುರುಗಳ ಭೇಟಿಗೆ ಸಾಧ್ಯವಾದದ್ದು. ಸೊ ಎಲ್ಲರಿಗೂ ಇಲ್ಲಿರುವಂಥ ಆಶ್ರಮದಲ್ಲಿ, ಅಂದರೆ ಗುರುಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಶಿರಸಾ ವಹಿಸಿ ಇಲ್ಲಿಂದನೇ ನಮಸ್ಕಾರ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಗುರುಗಳೇ, ನಾನು ಆಲ್ರೆಡಿ ಇಲ್ಲಿ ಬರ್ಕೊಂಡಿಟ್ಟಿದ್ದೀನಿ, ಸುಮಾರು ಪ್ರಶ್ನೆಗಳನ್ನ ಬರೆದಿದ್ದೀನಿ. ಯಾವತ್ತೂ ಈ ಥರ ಬರೆದಿರೋನೇ ಅಲ್ಲ ನಾನು ಆ್ಯಕ್ಚುಲಾಗಿ ಪಾಡ್ಕಾಸ್ಟ್ಗಳಲ್ಲಿ. ಇದರಲ್ಲಿ ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಬೇಕು ಗುರುಗಳೇ. ಹರ ಮುನಿದರು ಗುರು ಕಾಯುವನು ಅಂತ ಒಂದು ಮಾತಿದೆ. ಅಂದರೆ ದೇವರು ಕೈ ಬಿಟ್ಟಾಗ ಗುರು ನಮ್ಮನ್ನು ಕೈ ಬಿಡಲಾರ ಅಂತ ಹೇಳ್ತಾರೆ. ಹಾಗಾದರೆ ದೇವರಿಗಿಂತ ದೊಡ್ಡವರ ಗುರುಗಳು? ಖಂಡಿತವಾಗಿಯೂ ಅವರವರ ನಂಬಿಕೆ. ಅಂಥ ಸ್ಥಿತಿಯನ್ನು ಕಂಡವರು ಹೇಳಿರ್ಬೋದಲ್ಲ. ಇಲ್ಲದಿದ್ದರೆ ಯಾವಾಗಲೂ ಎಷ್ಟೋ ಕೋಟಿ ವರ್ಷಗಳ ಹಿಂದಿನ ಮಾತು ಇವತ್ತು ಕೂಡ ನಮ್ಮ ಬಾಯಲ್ಲಿ ಬರ್ತದೆ ಅಂತಿರೋದಕ್ಕೆ ಸತ್ಯ ಇದೆ ಅಂತ ಅರ್ಥ. ಗುರು ಬ್ರಹ್ಮ ಅಂತ ಹೇಳಿದರು, ಗುರು ವಿಷ್ಣು ಅಂತ ಹೇಳಿದರು, ಗುರುದೇವೋ ಮಹೇಶ್ವರ ಅಂತ ಹೇಳಿದರು. ಇದು ಮೂರು ಇಲ್ಲದ್ರೆ ಏನಿಲ್ಲ ಅಂತೇಳಿ. ಇದು ಮೂರು ನಮ್ಮ ಒಳಗೆ ಉಂಟಲ್ಲ, ಅಗ್ನಿ, ವಾಯು, ಜಲ. ಆಗ ಗುರು ಬ್ರಹ್ಮ ನಮ್ಮೊಳಗಿದ್ದಾನೆ, ಗುರು ವಿಷ್ಣು ನಮ್ಮೊಳಗಿದ್ದಾನೆ, ಗುರುದೇವೋ ಮಹೇಶ್ವರನು ನಮ್ಮೊಳಗೂ ಇದ್ದಾನೆ. ನೀನು ಹೇಗೆ ನೋಡ್ತಿ ಹಾಗೆ. ಸಾಧು ಸಂತರು ವಾಸ ಮಾಡೋ ಸ್ಥಳವನ್ನು ಕೈಲಾಸ ಅಂತೇಳಿ, ಸಂಸಾರಿಗಳು ಸಂತೋಷದಿಂದಿರುವ ಸ್ಥಳವನ್ನು ವೈಕುಂಠ ಅಂತೇಳಿ, ವಿದ್ಯಾಭ್ಯಾಸವನ್ನು ಬ್ರಹ್ಮ ಅಂತೇಳಿ, ಸತ್ಯ ಅಂತೇಳಿ, ಗುರುಕುಲ ಅಂತೇಳಿ, ಎಜುಕೇಷನ್. ಎಷ್ಟೋ ದೂರ ಹೋಗ್ತಿದೆಯಲ್ಲ, ಯಾಕೆ ಅಲ್ಲೇ ಉಂಟಲ್ಲ, ಒಳಗೆ ಹತ್ರ ಉಂಟಲ್ಲ. ಎಂಥ ಪ್ರಶ್ನೆ ಕೇಳಿ. ಗುರು ಹರ ಮುನಿದರು ಒಂದು ನಿಮಿಷ, ಅದು ರಿಪೀಟ್ ಆಗಬೇಕು ಸ್ವಲ್ಪ. ಎಲ್ಲೆಲ್ಲಿಗೆ ಹೋಗ್ತಾ ಇರ್ತೇವೆ ಇಲ್ಲಾದ್ರೆ. ಗುರು ದೇವರಿಗಿಂತ ದೊಡ್ಡವನಾಗ್ತಾನೆ. ಖಂಡಿತವಾಗಿಯೂ ದೇವರು ಅಂತ ಹೇಳಿಕೊಟ್ಟದ್ದೇ ಗುರು ಅಲ್ವಾ. ದೇವರೆಲ್ಲಿಯಾದರೂ ಹೇಳಿದಾರ ನಾನು ದೇವರು ಅಂತೇಳಿ? ದೇವರು ಎಲ್ಲಿಯೂ ಹೇಳಿಲ್ಲ ನಾನು ದೇವರು ಅಂತೇಳಿ. ನಾವು ಹೇಳಿದ್ದು ಅವ ದೇವರು ಅಂತೇಳಿ. ಈಗ ತಾನೇ ಮೂರ್ತಿ ಇಲ್ಲದ ಕಾಲದಲ್ಲಿ ಯಾವುದನ್ನು ದೇವರು ಅಂತ ಹೇಳಿದರು? ಯಾವುದಕ್ಕೆ ಪೂಜೆ ಮಾಡಿದರು? ಅಗ್ನಿಯನ್ನು ದೇವರು ಅಂತ ಪೂಜೆ ಮಾಡಿದರು,
ನೀರನ್ನು ದೇವರು ಅಂತ ಪೂಜೆ ಮಾಡಿದರು, ಗಾಳಿಯನ್ನು ದೇವರು ಅಂತೇಳಿ ಪೂಜೆ ಮಾಡಿದರು. ಎಲ್ಲ ಗಿಡ ಮರಗಳನ್ನು. ಆದ ಕಾರಣ ಇವತ್ತಿಗೂ ಎಲ್ಲೋ ಒಂದು ಎಳ್ಳಿನಷ್ಟು ಅದು ಕಾಣ್ತದೆ, ಸುಮ್ಮನೆ ಕಾಣೋದಿಲ್ಲಲ್ಲ. ಆಗ ಪ್ರಕೃತಿಯನ್ನು ಪೂಜಿಸಿದ್ದು ಮೊದಲು. ಈಗ ಅಪ್ಡೇಟ್ ಆಗಿ ಅದು ಸ್ಮಾಲ್ ಆಗಿದೆ. ಒಂದು ದೇವಸ್ಥಾನ ಅಂತೇಳಿ ದೇವಸ್ಥಾನದ ಒಂದು ಅಶ್ವತ್ಥ ಕಟ್ಟೆ, ಆ ದೇವಸ್ಥಾನದೊಳಗೆ ಒಂದು ಯಜ್ಞಗುಂಡ, ಯಾವಾಗ ಬೇಕಾಗ ದೇವಸ್ಥಾನದೊಳಗೆ ಒಂದು ಪುಷ್ಕರಣಿ. ಇದೆಲ್ಲ ಯಾಕೆ ದೇವಸ್ಥಾನದೊಳಗೆ ಮಾಡಿದ್ದು? ಭಗವಂತ ಎಲ್ಲಿ ಇದ್ದಾನೆ, ಎಲ್ಲಿಂದ ಬಂದ? ಅದನ್ನು ಹೇಳಿಕೊಟ್ಟವ ಗುರು ಅಲ್ವಾ? ಹೌದು. ಆದ ಕಾರಣ ಗುರುವೇ ಮೇಲಾಯ್ತಲ್ಲ. ಗುರುವೇ ಶರಣು. ನಾನು ಈ ಥರ ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳ್ತೀನಿ ಅಂತ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ. ಪ್ರತಿಯೊಬ್ಬ ಮನುಷ್ಯ ಜೀವನದಲ್ಲಿ ಒಬ್ಬ ಗುರುವಿನ, ಒಬ್ಬ ದೇವರನ್ನ ಮೊರೆ ಹೋಗಿರ್ತಾನೆ, ದೇವರನ್ನ ನಂಬಿರ್ತಾನೆ, ನೀನೇ ಎಲ್ಲ ಅಂದಿರ್ತಾನೆ. ಇಷ್ಟೆಲ್ಲ ದೇವರನ್ನ ನಂಬಿರುವಂಥ ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಒಬ್ಬರು ಮನೇಲಿ ದರೋಡೆ ಆಗುತ್ತೆ, ಇನ್ಯಾರೋ ಒಬ್ಬರು ಇಲ್ಲಿ ಕೊಲೆ ಮಾಡ್ತಾರೆ, ಇನ್ಯಾರೋ ಚಿಕ್ಕ ಮಕ್ಕಳ ಮೇಲೆ ಒಂದು ರೇಪ್ ಆಗುತ್ತೆ, ಇನ್ಯಾರೋ ಒಬ್ಬರು ಸುಳ್ಳು ಹೇಳಿ ಏನೋ ಮಾಡಿರ್ತಾರೆ, ಹಣದಲ್ಲಿ ಮೋಸ ಹೋಗಿರ್ತಾರೆ, ಬೇರೆ ವಿಚಾರಗಳಲ್ಲಿ ಅವ್ರಿಗೆ ನೋವು ಅಂತಂದಿರ್ತಾರೆ. ಎಲ್ಲವನ್ನೂ ನಾನು ನಿನ್ನ ಮೇಲೆ ಬಿಟ್ಟಿದ್ದೀನಿ ಭಗವಂತ, ನಾನು ನಿನ್ನ ನಂಬಿದ್ದೀನಿ ಅಂತಂದಾಗ ಈ ಥರ ಕೆಟ್ಟ ಪರಿಸ್ಥಿತಿ ಸಂದರ್ಭಗಳಲ್ಲಿ ಭಗವಂತ ಯಾಕೆ ನಮ್ಮನ್ನು ರಕ್ಷಣೆ ಮಾಡಲ್ಲ? ಯಾಕಲ್ಲೆಲ್ಲೋ ಒಬ್ಬರು ಚಿಕ್ಕ ಮಕ್ಕಳ ಮೇಲೆ ರೇಪ್ ಆಗುತ್ತೆ, ಯಾಕಲ್ಲೆಲ್ಲೋ ದರೋಡೆ ಆಗುತ್ತೆ, ಯಾಕಲ್ಲೆಲ್ಲೋ ಒಬ್ಬರು ದುಡ್ಡಿನಲ್ಲಿ ಮೋಸ ಮಾಡ್ತಾರೆ? ಯಾಕೆ ಈ ಸಮಯದಲ್ಲಿ ಭಗವಂತ, ನಾನು ನಂಬಿರೋ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಕವಾಗಿ ನಿಂಗೆ ಸಿಗುವುದು ಭಗವಂತ. ಅರ್ಥ ಮಾಡಿಕೊಳ್ಳಬೇಕು. ಶಾಲೆಗೆ ಎಲ್ಲ ಮಕ್ಕಳು ಹೋಗ್ತಾರೆ, ಒಂದೇ ಮಾಸ್ಟ್ರು, ಒಂದೇ ಪಾಠ. ಮಾರ್ಕ್ಸ್ ಎಷ್ಟು ಮಕ್ಕಳಿಗೆ? ಕೆಲವರು 5, ಕೆಲವರು ಪಾಸ್, ಕೆಲವರು ಜಸ್ಟ್ ಪಾಸ್, ಕೆಲವರು 75%, ಇನ್ನು ಕೆಲವರು 90%, ಇನ್ನು ಕೆಲವರು. ಯಾಕೆ ವ್ಯತ್ಯಾಸ ಆಯಿತು? ಮಾಸ್ಟ್ರು ಸರಿ ಇಲ್ವಾ? ಶಾಲೆ ಸರಿ ಇಲ್ವಾ? ಅಲ್ಲ ಶಾಲೆ ಕಳಿಸಿದ ಅಪ್ಪ ಅಮ್ಮ ಸರಿ ಇಲ್ವಾ? ಅಲ್ಲ ಓದೋ ವಿದ್ಯಾರ್ಥಿ ಸರಿ ಇಲ್ವಾ? ವಿದ್ಯಾರ್ಥಿ ಸರಿ ಇಲ್ಲ ಇಲ್ಲಿ. ಅವರವರ ಕರ್ಮಕ್ಕೆ ತಕ್ಕವಾಗಿ ಅವರವರ ಜೀವನ, ವಿಧಿ ನಿಯಮ ಇದು. ಯಾರೆಲ್ಲಿ ಹೇಗೆ ಸಾಯಬೇಕು ಹಾಗೆ ಸಾಯಿತು. ಸತ್ಯ ತಿಳಿದವ ಹೇಳೋದು ಇಷ್ಟೇ. ನಡೆದ ಸತ್ಯ ಅಲ್ವಾ? ಯಾವ ಜನ್ಮದಲ್ಲಿ ಏನು ಮಾಡಿದಂತೆ ಯಾರಿಗೂ ಗೊತ್ತು? ಅದು ನಮಗೆ ಪಾಠ ಅಷ್ಟೇ. ಅದನ್ನು ನೋಡಿ ಕಲಿತುಕೊಳ್ಳಿ. ಪ್ರಪಂಚ ಈ ಸ್ಥಿತಿಗೆ ಹೋಗ್ತಾ ಉಂಟು. ಮನುಷ್ಯರ ಮನಸ್ಥಿತಿ ಹೀಗೆ ಆಗಿದೆ. ಮನುಷ್ಯರಿಂಥ ಕ್ರೂರತ್ವದಲ್ಲಿದ್ದಾರೆ. ಮೃಗತ್ವ ಬೆಳೀತಾ ಉಂಟು, ರಾಕ್ಷಸತ್ವ ಎದ್ದು ಬೆಳೀತಾ ಉಂಟು, ಎದ್ದೆದ್ದು ಕಾಣ್ತಾ ಉಂಟು ಎಂಬ ಸತ್ಯವನ್ನು ತಿಳಿಯಲಿಕ್ಕೆ ಬೇಕಾಗಿ. ಆಗ ನಮ್ಮ ಒಳಗಿರೋ ದೈವತ್ವ, ಆ ದೈವಿಕ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗಬೇಕು. ಇದೆಲ್ಲ ಲೈವ್ ಆಗಿ ಪಾಠ ಆಗೋದಲ್ಲ. ಅವರವರ ಕರ್ಮಾನುಸಾರ ಅನುಭವಿಸಲೇಬೇಕು ಅಂತ ಹೇಳ್ತೀರಾ? ಖಂಡಿತವಾಗಿ. ಅವರವರ ಕರ್ಮಕ್ಕೆ ಸರಿಯಾಗಿ ಅವರವರ ಜೀವನ, ಅವರವರ ಋಣಕ್ಕೆ ತಕ್ಕವಾಗಿ ಅವರವರ ಕೊನೆಯ ಸ್ಥಿತಿ ಎಲ್ಲಿ ಅಂತ ಗೊತ್ತಿಲ್ಲ. ರೋಡಿನಲ್ಲಿಯ, ಬಸ್ಸಿನಲ್ಲಿಯ, ಮನೆ ಒಳಗೆಯ, ಆಸ್ಪತ್ರೆಯಲ್ಲಿಯ, ಎಲ್ಲಿ ಋಣ ಆ ದೇಹದ್ದು ಮುಗೀತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ನಿಮ್ಮ ಸಾಮಾಜಿಕ ಜಾಲತಾಣದಲ್ಲೂ ಒಂದು ಪ್ರಶ್ನೆ ಕೇಳಿದ್ದೆ, ಅದು ನಿಮ್ಮ ಭಕ್ತಾದಿಗಳು ಕೇಳಿದ್ದು ಮರಣವೆಂದರೆ ಏನು ಅಂತ. ಬಟ್ ಇದಕ್ಕೊಂದು ಸ್ವಲ್ಪ ವಿಚಾರವನ್ನು ನಾನು ಹೇಳ್ತೀನಿ. ಬದುಕು ಮತ್ತು ಮರಣ ಮಧ್ಯೆ ಇರುವಂಥ ಈ ಜೀವನದಲ್ಲಿ ಮೊದಲಾಗುವುದು ಬದುಕು, ಕೊನೆಯಾಗುವುದು ಮರಣ. ಬದುಕು ಶ್ರೇಷ್ಠವಾ, ಮರಣ ಶ್ರೇಷ್ಠವಾ? ಮರಣ ಶ್ರೇಷ್ಠ. ಯಾಕೆ ಅಂತ ಹೇಳಿದರೆ, ಆ ಶ್ರೇಷ್ಠ ಸ್ಥಿತಿಯನ್ನು ಕೊಡೋದು ಮರಣ ಅಂತ ಹೇಳೋದು. ಆದ ಕಾರಣ ಮರಣ ಶ್ರೇಷ್ಠ ಅಂತ ಹೇಳೋದು. ಅವ ಯಾವ ರೀತಿ ಬದುಕಿದ ಎಂಬ ವಿಚಾರವನ್ನು ಪ್ರಪಂಚಕ್ಕೆ ಒಂದು ಲಾಂಚ್ ಮಾಡಿದ ಮರಣ. ಮರಣ ಎಲ್ಲರೂ ಆಗ್ತಾರೆ, ಮರಣ ಯಾವಾಗ ಆಗ್ತಾರೆ ಅಂತ ಗೊತ್ತಿಲ್ಲ. ಮರಣ ಯಾವಾಗ ಆಗ್ತಾರೆ ಅಂತೇಳಿ ಒಬ್ಬನೊಳಗೆ ತಿಂಕ್ ಬಂದರೆ ಕ್ಷಣ ಕೂಡ ಅವ ಒಳ್ಳೆಯದನ್ನೇ ಮಾಡ್ತಾನೆ. ಆ ಮರಣದ ತಿಂಕ್ ಬಂದ ಕಾರಣದಾನೆ ಬದುಕನ್ನು ಚೇಂಜ್ ಮಾಡಿದೀವ.
ಗೌತಮ ಬುದ್ಧನಿಗೆ ಜ್ಞಾನವಾದದ್ದು ಆಗಿದ್ದಾರೆ, ಹ್ಮ್ ನಾನು ಸಾಯ್ತೇನೆ ಹಾಗಾದರೆ ಅಂತೇಳಿ. ಅದರ ಮುಂದೆ ತುಂಬ ಇದೆ, ಭಿಕ್ಷುಕ ರೋಗಿ ಎಲ್ಲ ಕಾಣ್ತದೆ. ಕೊನೆಗೆ ಡೆತ್ತನ್ನು ನೋಡುವಾಗ ಅವನಿಗೆ ಬೇಡವೇ ಬೇಡ ನಾನು ಸಾಯುವುದಾದರೆ, ಹಾಗಾದರೆ ಸಾವು ಅಂದರೆ ಏನು, ಮರಣ ಅಂದರೆ ಏನು ಅಂತ ಹುಡುಕಿಕೊಂಡು ಹೋದ ಕಾರಣದನ್ನೇ ಭಗವಂತ ಆದ, ಬುದ್ಧ ಆದ, ಅನೇಕ ಮಹಾಜ್ಞಾನಿಗಳು, ಆದಿಶಂಕರಾಚಾರ್ಯರು ಸಾವು ಅಂದರೆ ಏನು, ಮರಣ ಅಂದರೆ ಏನು ಅಂತೇಳಿ ಅವರು ತನ್ನ ಒಳಗೆ ಹುಡುಕಿದ ಕಾರಣ ಅವರು ಪ್ರಪಂಚಕ್ಕೆ ದಾರಿದೀಪ ಆದರು. ಇಲ್ಲಿ ಯಾವುದು ಶ್ರೇಷ್ಠ, ಯಾವ ಅರಿವು ಬರಬೇಕು ಕೊನೆಗೆ? ಆ ಮರಣದ ಅರಿವು ಬಂದರೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಇನ್ನು ಗೊತ್ತಿದ್ದರೆ ಕೂಡಿದಷ್ಟು ಒಳ್ಳೆಯದು ಮಾಡಲಿಕ್ಕೆ ಆಗಿಬಿಡ್ತದೆ. ಅವನು ಪರಮ ಶ್ರೇಷ್ಠ ವ್ಯಕ್ತಿ ಅಂತ ಹೇಳೋದು. ಅವನು ಓಡಾಡಿದೆಲ್ಲ ಬಂಗಾರ ಆಗ್ಬೋದು, ಚಿನ್ನ ಆಗಿ ಬಿಡ್ಬೋದು, ವಜ್ರ ವೈಡೂರ್ಯ ಆಗಿರ್ಬೋದು, ಒಣಗಿದ ಹುಲ್ಲು ಕೂಡ ಚಿಗುರ್ಬೋದು. ಈ ಕ್ಷಣದಲ್ಲಿ ಬದುಕುವನ ಸ್ಥಿತಿಯನ್ನು ಹೇಳೋದು, ಬೇರೆಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಹೇಳೋದು, ಗುರುಗಳೇ ನಿಮ್ಮ ಪಾದ ಸ್ಪರ್ಶ ಮಾಡಿ, ಎಲ್ಲ ಪುರಾಣದಲ್ಲಿ ಹೇಳ್ತಾರಲ್ಲ, ಅವರು ಪಾದ ಸ್ಪರ್ಶ ಮಾಡಿದ ಕೂಡಲೇ ಎಲ್ಲವೂ ಅದು ಪವಿತ್ರವಾಯಿತು ಅಂತೇಳಿ. ಮರಣ ಎಂಬ ಚಿಂತನೆ, ಮರಣ ಎಂಬ ಥಾಟ್ಸ್, ನಾನು ನಾಳೆ ಇಲ್ಲ ಎಂಬ ವಿಚಾರ, ಮುಂದಿನ ಕ್ಷಣದಲ್ಲಿ ನಾನಿಲ್ಲ ಅಂತೇಳಿ ಯಾರಿಗೊಬ್ಬನಿಗೆ ದೃಢವಾಗಿ ಬರ್ತದೋ ಅವ ಕ್ಷಣಕ್ಕೂ ಕೂಡ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ. ಆಟೋಮೆಟಿಕ್ ಅವನಿಗೆ, ಈಗ ನೀನು ಕೇಳಿದೆಯಲ್ಲ ಕುಂಡಲಿನಿ ಅಂತ ಹೇಳೋ ವಿಚಾರ, ಅವನಿಗೆ ಆಟೋಮೆಟಿಕ್ ಕುಂಡಲಿನಿ ಜಾಗೃತಿ ಆಗ್ತದೆ. ಕುಂಡಲಿನಿ ಶಕ್ತಿ ಇರುವ ಕಾರಣವೇ ಎಲ್ಲ ಮಾಡೋದಿದು. ಅದು ಜಾಗೃತಿ ಮಾಡಲಿಕ್ಕೇನಿಲ್ಲ ಇಲ್ಲಿ. ಅದು ಯಾವಾಗ ಬರಬೇಕಾಗ ಬರ್ತದೆ, ಅದು ಯಾವಾಗ ಸಿಗಬೇಕಾಗ ಸಿಗ್ತದೆ. ಅದು ಸಿಗಬೇಕು ಎಂಬ ವಿಧಿ ಇದ್ದರೆ ಅದು ಸಿಕ್ಕೇ ಸಿಗ್ತದೆ. ಒಬ್ಬನ ಜೀವನದಲ್ಲಿ ಅದು ಸಿಗಬೇಕು ಅಂತ ಒಂದು ವಿಧಿ ಇದ್ದರೆ, ಅವ ಅದಕ್ಕೆ ಆಗಿ ಹುಟ್ಟಿದವ ಆಗಿದ್ದರೆ ಅವ ಏನು ಮಾಡಬೇಕಾಗಿಲ್ಲ, ತನ್ನಿಂದ ತಾನಾಗಿ ಆಗ್ಬೋದು. ಇವತ್ತೆಲ್ಲ ವ್ಯಾಪಾರ ಮಾಡಿಕೊಂಡು ಆಧ್ಯಾತ್ಮಿಕವನ್ನು, ಆ ಪವಿತ್ರವಾದ ಸ್ಥಿತಿಯನ್ನು ಕೆಡಿಸ್ತಾ ಇದ್ದಾರೆ ಅಂತ ಹೇಳೋದು, ಬೇರೆಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಅದೆಷ್ಟೋ ಜನ ಈ ಕುಂಡಲಿನಿ ಅದು ಇದು ಅಂತ ಹೇಳಿಕೊಂಡು ಇಲ್ಲಿ ಬಂದು ಅವರು ಪಡೋ ಪಾಡು ನೋಡುವಾಗ ಮನಸ್ಸಿಗೆ ಅಷ್ಟು ದುಃಖ ಆಗ್ತದೆ. ಎಲ್ಲ ವೈಬ್ರೇಷನ್, ಗ್ಲಾಸ್ ಹಿಡಿಲಿಕ್ಕಾಗೋದಿಲ್ಲ. ಇನ್ನು ಈ ರೀತಿ ಕೆಲವೆಲ್ಲ ಏನಾದ್ರು ಕೊಟ್ಟರೆ ಅದನ್ನು ನೋಡಿಕೊಂಡೇ ಇರೋದು. ಏನು ಮಾಡ್ತಾ ಇದ್ದ ಅಂತ ಕೇಳಿದ್ರೆ, ಇಷ್ಟು ವರ್ಷ ಅಲ್ಲಿ ಕೋರ್ಸ್ ಮಾಡಿದ, ಇಲ್ಲಿ ಕೋರ್ಸ್ ಮಾಡಿದ, ಹಾಗೆ ಮಾಡಿದ, ಹೀಗೆ ಮಾಡಿದ. ಒಂದು ಬಲವಂತವಾಗಿ ಯಾವುದು ಮಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ. ಆಗ ಜೀವನದಲ್ಲಿ ಎಲ್ಲವನ್ನು ಅನುಭವಿಸಾದ ಮೇಲೆ ಆ ತನ್ನಿಂದ ತಾನಾಗಿ ನಮ್ಮ ಹತ್ರ ಬರ್ತದೆ. ಭಗವಂತ ಹೇಳಿದ ಏನು ನಿಮ್ಮ ಹತ್ರ, ಆತ್ಮದ ಹತ್ರ, ನಾನು ಕೊಟ್ಟದ್ದನ್ನು ನೀನು ಅನುಭವಿಸು ಅಂತೇಳಿ. ಈ ಆಸೆಯನ್ನು ಮುಗಿಸುವುದೇ ಆಧ್ಯಾತ್ಮಿಕ ಸಾಧನೆ. ಅಂದರೆ ನಿಜವಾದ ಆಧ್ಯಾತ್ಮಿಕ ಸ್ಥಿತಿ ಅಂತಂದರೆ ಅದೇನ? ಯಾವುದು? ಆಸೆಯನ್ನು ಮುಗಿಸುವುದು. ಅವರವರ ಆಸೆಯನ್ನು ಮುಗಿಸಿ ಆ ಆಧ್ಯಾತ್ಮಿಕದ ಸ್ಥಿತಿಯನ್ನು ದಾಟಿದ ನಂತರ ಆಗುವ ಒಂದು ಸ್ಥಿತಿ ಉಂಟಲ್ವ, ಅದು ಜ್ಞಾನ, ಅದು ಬ್ರಹ್ಮಜ್ಞಾನ. ಇದೆಲ್ಲ ಆಸೆಯನ್ನು ಮುಗಿಸಬೇಕು ಅಂತ ಹೇಳೋದು. ನೀವು ಆಧ್ಯಾತ್ಮಿಕ ಅಂತ ಹೇಳಿದ ಕೂಡಲೇ ಎಂಥ ಬ್ರಹ್ಮಜ್ಞಾನಿ ಅಂತ ತಿಳ್ಕೊಳ್ತೀರಿ, ರಾಂಗ್. ಸಾಧನೆ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅವರು, ಆಧ್ಯಾತ್ಮಿಕ ವಿಷಯನ ಮಾತಾಡ್ತಾನೆ ಇದ್ದಾರೆ ಸಾವಿರ ರೀತಿಯಲ್ಲಿ. ಅದು ಭಗವಂತನೇ ಮಾತಾಡಿಸೋದು, ಅದು ಕೂಡ ಒಳ್ಳೆಯದಕ್ಕೆ. ಪ್ರತಿಯೊಬ್ಬ ಈ ಸತ್ಯವನ್ನು ಹುಡುಕಿಕೊಂಡು ಹೋಗ್ತಾನೆ. ಆಗ ಈ ದಾರಿಯಲ್ಲಿ ಹೋಗಿ 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 ಕೊನೆಗೆ ಅದು ಆ ದಾರಿ ಪರಿಪೂರ್ಣ ಆಗುವಾಗ ಅವನಿಗೆ ಜ್ಞಾನೋದಯ ಆಗ್ತದೆ. ಜ್ಞಾನಕ್ಕೂ ಆಧ್ಯಾತ್ಮಿಕಕ್ಕೂ ವ್ಯತ್ಯಾಸ ಉಂಟು ಅಂತ ಹೇಳೋದು. ಆಗ ಜೀವನದಲ್ಲಿ ಬರ್ತಿಂದ, ಹುಟ್ಟಿನಿಂದ ಸಾಯುವಲ್ಲಿವರೆಗೆ ಆಧ್ಯಾತ್ಮಿಕವೇ ಅಂತ ಹೇಳೋದು. ಅದೆಲ್ಲವೂ ಪಾಠವೇ, ಎಲ್ಲವೂ ನಮ್ಮ ಕರ್ಮವನ್ನು, ನಮ್ಮ ಋಣವನ್ನು ನಾವು ಮುಗಿಸುವ ವಿಧಾನ.
ತಿರುಚಿಟ್ರಂಬಲಂ ಗುರುಗಳೇ, ಆಧ್ಯಾತ್ಮದ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಿಮಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಹಾಗೂ ಗೋಪಾಲಪುರದಲ್ಲಿರುವಂಥ ನಮ್ಮ ರಾಜಗುರುಗಳ ಮನೆ ಹೇಗಿದೆ ಇನ್ನೊಮ್ಮೆ ನೋಡ್ಕೊಂಬರೋಣ ಬನ್ನಿ. ತಿರುಚಿಟ್ರಂಬಲಂ ಓಂ ಶಿವಾ ತಿರುಚಿಟ್ರಂಬಲಂ அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும் பொன்னம்பல குருவே சரணம் சரணம் சரணம். ஓம் சிவா திருச்சிற்றம்பலம் அருள் பரம் ஜோதி தனிப்பெரும் கருணை திருச்சிற்றம்பலத்தில் ஆடும். ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ ನಮ್ಮ ರಾಜ ಗುರುಗಳ ಮನೆ. ಇಲ್ಲಿರುವಂಥ ಗೋವುಗಳಾಗಲಿ ಹಾಗೂ ಇಲ್ಲಿರುವಂಥ ಶ್ವಾನಗಳಾಗಲಿ, ಪೂಜೆ ಮಾಡುವಾಗ ಪ್ರತಿಯೊಂದು ಶ್ವಾನಗಳು ತಮಗೆ ತಾವು ಯಾವ ರೀತಿ ಅನುಭವಿಸಿ ಕೂಗುತ್ತದೆ ಅನ್ನೋದನ್ನು ಇಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿರೋ ಪ್ರತಿಯೊಬ್ಬರನ್ನು ಕೇಳಿ. ಹಾಗೂ ಆ ವಿಡಿಯೋನು ಕೂಡ ನಾವು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀವಿ. ಸೊ ಇದನ್ನು ಕೂಡ ನೋಡಿ. ಸತ್ಯ ಇರುವಂಥ ಜಾಗದಲ್ಲಿ ಇವತ್ತು ನಾವು ಕೂತ್ಕೊಂಡು ಸತ್ಯದ ಬಗ್ಗೆ ಹಾಗೂ ಸವಾಲುಗಳ ಬಗ್ಗೆ ಹಾಗೂ ಸತ್ಯದ ಅರಿವು ಮೂಡಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗುರುಗಳಿಗೆ ಒಂದು ಪ್ರಶ್ನೆ ನಾನು ನಿಮ್ಮನ್ನು ಕೇಳಬೇಕು. ಸತ್ಯದ ಅರಿವನ್ನು ಮೂಡಿಸಿ ನೀವು ಇಷ್ಟೆಲ್ಲ ಜನಕ್ಕೆ ಒಳ್ಳೇದು ಮಾಡ್ತಿದ್ದೀರಾ. ಸತ್ಯ ಮಾರ್ಗದಲ್ಲಿ ನಡೆಯುವಂಥ ಇಷ್ಟು ಜನಗಳ ಒಂದು ಪಂಗಡ ಆದರೆ, ಸುಳ್ಳಿನ ಮಾರ್ಗದಲ್ಲಿ ಅಸತ್ಯಗಳನ್ನು ಮಾಡಿಕೊಂಡು ಪಾಪಗಳನ್ನು ಮಾಡಿಕೊಂಡು ಆಡಂಬರದ ಜೀವನ ಮಾಡ್ತಾ ಇರೋವಂಥ ಎಷ್ಟೋ ಜನ ತುಂಬಾ ಚೆನ್ನಾಗಿದ್ದಾರಲ್ಲ. ಸತ್ಯದ ಜೀವನದಲ್ಲಿ ಯಾಕೆ ಇಷ್ಟೊಂದು ಕತ್ತಲು, ಸುಳ್ಳಿನ ಜೀವನದಲ್ಲಿ ಯಾಕೆ ಅಷ್ಟೊಂದು ಆಡಂಬರಿಕೆ ಜೀವನ ಹಾಗೂ ಎಲ್ಲವನ್ನೂ ಅಂದರೆ ಸಂಪಾದನೆ ಮಾಡೋ ವಿಚಾರದಲ್ಲಿ? ಖಂಡಿತವಾಗಿಯೂ ಹೇಳಿದಲ್ಲ, ಸತ್ಯ ಅಂದರೆ ಭಗವಂತ. ಭಗವಂತ ಅಂತ ಹೇಳಿದರೆ ಕಷ್ಟವೇ, 1000 ಪರೀಕ್ಷೆಗಳಿದ್ದೇ ಇರ್ತದೆ. ಪುಣ್ಯ ಮಾಡಿ ಜನ್ಮವನ್ನು ತೆಗೆದಿರ್ತಾರೆ, ಈಗಿನ ಜನ್ಮದಲ್ಲಿ ಪಾಪ ಕಟ್ಟಿಕೊಳ್ತಾ ಇದ್ದಾರೆ. ನಿಮಗೆ ನೋಡುವಾಗ ಈಗಿನ ಪ್ರೆಸೆಂಟನ್ನು ಮಾತ್ರ ನೋಡ್ತೀರಿ. ಒಂದು ಶವ ಮಲ್ಕೊಂಡಿತ್ತು ಒಂದು ಕಡೆ, ಒಂದು ಮನೆಯಲ್ಲಿ. ಎಲ್ಲರೂ ಅಳ್ತಾ ಇದ್ದಾರೆ ಅಲ್ಲಿ ಕೂತ್ಕೊಂಡು. ಅಲ್ಲಿಗೊಬ್ಬರು ಜ್ಞಾನಿಗಳು ಬರ್ತಾರೆ. ಆ ಜ್ಞಾನಿಗಳು ಬಂದು ಅವರು ಅಳ್ತಾರೆ ಜೊತೆ ಕೂತ್ಕೊಂಡು. ಅಳುವಾಗ ಅಲ್ಲಿ ಇದ್ದವ್ರು ಹೇಳ್ತಾರೆ, ನೀವು ಮಹಾಜ್ಞಾನಿಗಳು, ನೀವ್ಯಾಕೆ ಅಳ್ತಾ ಇದ್ದೀರಿ? ನಿಮಗೆ ಸತ್ಯದ ಅರಿವಲ್ಲಿರುವವರು ನಾವಾದರೆ ಮನೆಯವರು ಎಲ್ಲ, ನೀವು ನಮಗೆ ಸಮಾಧಾನ ಮಾಡಬೇಕಲ್ಲ ಅಂತೇಳಿ. ಅವತ್ತೊಬ್ಬರು ಬಂದು ಹೇಳ್ತಾರೆ. ಎಲ್ಲರೂ ಅಳುವಾಗ ಅವರು ಸಹ ಜೋರು ಕೂತ್ಕೊ ಅಳ್ತಾರೆ ಅಲ್ಲಿ. ಆಗ ಅವ್ರು ಏನು ಹೇಳ್ತಾರೆ ಗೊತ್ತುಂಟ? ಅವರು ಹೇಳಿದ್ದಕ್ಕೆ, ಅವ ಸತ್ತು ಹೋದ, ನೀವೆಲ್ಲ ಅಳ್ತೀರಿ, ನಾಳೆ ನೀವೆಲ್ಲ ಸತ್ತು ಹೋಗ್ತಿರಲ್ಲ, ಅದಕ್ಕೆ ನಾನು ಅಳ್ತಾ ಇದ್ದೇನೆ ಅಂತ. ಸತ್ಯದ ಅರಿವಾದರೆ ಹೀಗಿರ್ತದೆ ಅಂತ ಹೇಳೋದು. ಆಗ ಸತ್ಯವಂತರಿರುವ ಸ್ಥಿತಿ ಹೀಗೆ. ಆಗ ಎಷ್ಟೋ ಜನ್ಮ ಪುಣ್ಯ ಮಾಡಿ ಒಬ್ಬ ಮಿನಿಸ್ಟರ್ ಆಗ್ತಾನೆ, ಒಬ್ಬ ಎಂಥದೋ ಒಂದು ದೊಡ್ಡ ಸ್ಥಿತಿಗೆ ಹೋಗ್ತಾನೆ. ಆಗ ಅವನಿಗೆ ಅವ ಮಾಡಿದ ಪುಣ್ಯದ ಅರಿವೆಲ್ಲ ಮರ್ತೋಗ್ತದೆ. ಆಗ ಭಗವಂತ ಪುನಃ ಹುಟ್ಟಿಸಬೇಕಲ್ಲ, ಅವ ಅರ್ಥ ಮಾಡಿಕೊಳ್ಬೇಕಲ್ಲ. ನನ್ನ ಹತ್ರ 1,000 ಕೋಟಿ ಇದೆ, ನಾನು ಏನು ಮಾಡಬೇಕು ಅಂತೇಳಿ. ಅವ ನಾನು ಅಂತೇಳಿ ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ವಂಶದವರಿಗೆ ಮಾಡಿ, ಇವನೇ ನಾಳೆ ಇಲ್ಲ, ಯಾರಿಗೆ ಇದು? ಒಂದು ದೊಡ್ಡ ಒಂದು ಜಾಗ ತೆಗೆಯೋದು, ಒಂದು 10 ಜನ ಮನೆ ಇಲ್ಲದವರಿಗೆ ಮನೆ ಕೊಡೋದು, ಏನೋ ಒಂದು ಮಾಡಿದರೆ ಅವ ಜೀವನ ಪರ್ಯಂತ ದೇವರಾಗಿರ್ತಾನೆ ಅವರಿಗೆ. ಆಗ ಭಗವಂತ ಕೊಟ್ಟ ಸ್ಥಿತಿಯ ನೀವು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಆಯ್ತಲ್ಲ. ಆ ಕೋಟ್ಯಾಧಿಪತಿ ಆದವ, ಶ್ರೀಮಂತಿಕೆಯಲ್ಲಿರುವವ ಯಾವ್ಯಾವ ರೀತಿಯಲ್ಲಿ ಬದುಕ್ತಾನೆ, ಸುಳ್ಳು ಹೇಳಿ ಬದುಕ್ತಾನೆ, ಯಾರನ್ನೊಬ್ಬರು ಮೋಸ ಮಾಡಿ ಬದುಕ್ತಾನೆ. ಒಬ್ಬೊಬ್ಬರನ್ನು ಮೋಸ ಮಾಡೋದು ಅರ್ಥ ಆಗಬೇಕಲ್ಲ. ಅವನ ಮನಸ್ಸಾಕ್ಷಿ ಚುಚ್ಚುತ್ತಾ ಇರೋದಿಲ್ವಾ? ಒಬ್ಬ ಕಳ್ಳನಿಗೆ ಹೇಳ್ತಾನೆ ಇರೋದಿಲ್ವ? ಒಂದು ಫಂಕ್ಷನಿಗೆ ಹೋಗುವಾಗ ಏನು ಹೇಳ್ತದೆ ಗೊತ್ತುಂಟ? ನನ್ನಾಗಿ ಇನ್ನೊಬ್ಬ ಕಳ್ಳನಿದ್ದಾನೇನೋ ಇಲ್ಲಿ ಕದಿಲಿಕ್ಕೆ ಅಂತ ಹೇಳ್ತಾರೆ. ಕಳ್ಳನಿಗೆ ನೋಡುವಾಗ ಎಲ್ಲರನ್ನು ಕಳ್ಳನಾಗಿ ಕಾಣೋದು. ಮೋಸಗಾರನಿಗೆ ನೋಡುವಾಗ ಎಲ್ಲರಿಗೂ ಮೋಸಗಾರನಾಗಿ ಕಾಣೋದು. ಮೋಸಗಾರನಿಗೆ ಅವ ಮೋಸ ಮಾಡ್ತಾ ಇದ್ದ, ಒಬ್ಬರಿಗೆ ಏನೋ ಒಂದು ರೀತಿಯಲ್ಲಿ ಮಾಡ್ತಾ ಇದ್ದ ಅಂತ ಹೇಳಿದರೆ ಅವನಿಗೆ ಯಾರ ಮೇಲೆ ನಂಬಿಕೆ ಬರೋದಿಲ್ಲ ಅವನಿಗೆ. ಕಾರಣ ಏನು? ಇವನ ಒಳಗಿರೋದು ಅದು, ಇವ ಮಾಡೋ ವೃತ್ತಿ ಅದು. ಅಲ್ವಾ? ಅವರ ವೃತ್ತಿಗೆ ತಕ್ಕವಾಗಿ ಅವರ ಜ್ಞಾನ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ನಡೀತಾ ಇರ್ತದೆ. ಒಂದು
ಪೊಲೀಸ್ ಆದವರು ನೋಡುವಾಗ ಅವರು ಪೊಲೀಸ್ ದೃಷ್ಟಿಯಲ್ಲೇ ನೋಡೋದು. ಅವ್ರು ಎಂಥದೇ ಆತ್ಮೀಯ ಇದ್ದರೂ ಕೂಡ ಅವರದೊಂದು ಥಾಟ್ಸ್ ಒಂದು ಬೇರೆ ಇರ್ತದೆ. ಒಂದು ರಾಜಕಾರಣಿಯಾದವರು ಏನು ಮಾತಾಡಿದರೂ ಕೂಡ ಆ ರಾಜಕಾರಣಿ ಶೈಲಿಯಲ್ಲೇ ಮಾತಾಡೋದು. ಒಂದು ಆಫೀಸರ್ ಆದವರು ಅವರದೇ ಶೈಲಿಯಲ್ಲಿ ಮಾತಾಡೋದು. ಮನೆಯಲ್ಲಿ ಕೂಡ ಅವರದೇ ಶೈಲಿಯಲ್ಲಿ ಮಾತಾಡೋದು. ಒಂದು ಡಾಕ್ಟರ್ ಆದವರು ಆ ವೃತ್ತಿ ಕೂಡ ಒಂದು ವಿಷಯ ಆಗ್ತದಲ್ಲ. ಹೇಳೋದು ಅರ್ಥ ಆಗ್ತದ? ನಿಜ. ಇನ್ನು ಗುರುಗಳೇ, ಅದೇ ರೀತಿ ಕೋಟ್ಯಾಧಿಪತಿಗಳು ಈ ಸುಖದಲ್ಲಿದ್ದವರು 1000 ರೀತಿಯಲ್ಲಿ ಇರುವವರು ಅಂತ ಕೇಳಿದ್ದಲ್ಲ, ಇವರೆಲ್ಲ ಯಾಕೆ ಹೀಗೆ ಆಗ್ತದೆ ಅಂತೇಳಿ. ಅವರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸತ್ಯದ ದಾರಿಗೆ ಬರಲಿಕ್ಕೆ ಈಗೆಲ್ಲ ಮಾಡೋದು, ಈಗೆಲ್ಲ ಆಗೋದು. ಇನ್ನು ನಾನು ನಿಮ್ಮ ಸ್ಥಳಕ್ಕೆ ಬರ್ತೀನಿ ಅಂತ ಹೇಳಿ, ಅಂದರೆ ಒಬ್ಬ ಗುರುಗಳನ್ನ ಮೀಟ್ ಮಾಡ್ತಾ ಇದ್ದೀವಿ, ಅವಧೂತರನ್ನ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾನು ಜನಗಳಲ್ಲಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದಷ್ಟು ಪ್ರಶ್ನೆಗಳು ನೀವು ಕೇಳೋಂಗಿದ್ರೆ ಕೇಳಿ ಅಂತ ಹೇಳಿದಾಗ ಒಂದಷ್ಟು ಜನ ಅನುಯಾಯಿಗಳು ಕೆಲವೊಂದು ಪ್ರಶ್ನೆಗಳನ್ನ ಹೇಳಿದ್ದಾರೆ ಗುರುಗಳೇ. ಪ್ರಶ್ನೆಗೆ ಉತ್ತರ ಎಲ್ಲ ಇಲ್ಲ. ಇದು ನೀನೊಂದು ಕೇಳೋದಕ್ಕೆ ನಾನು ಹೇಳೋದು, ನೀನು ಬಂದದಕ್ಕೆ ನಾನು ಪ್ರೀತಿಯಲ್ಲಿ ಮಾತಾಡೋದು. ಅವಧೂತರು ಅದು ಇದು ಅಂತ ಹೇಳಿದ್ದು ಈ ಬರುವ ಭಕ್ತಾದಿಗಳೇ, ಇಲ್ಲಿರುವವರೇ ಎಲ್ಲ ಹೇಳಿದಂಥ ವಿಚಾರ. ಅರ್ಥ ಆಯ್ತಲ್ವ? ನಾವು ಇಲ್ಲಿ ಹೇಳಲಿಲ್ಲ, ಯಾವ ವಿಚಾರವನ್ನು ಇಲ್ಲಿ ಹೇಳಲಿಲ್ಲ. ನಾವು ನಮ್ಮ ಪಾಡಿಗೆ ಶಿವನೇ ಅಂತೇಳಿ ಕೂತ್ಕೊಂಡದ್ದು. ಒಂದು ಜ್ಞಾನ ಆಗುವುದು ಯಾಕೆ ಗೊತ್ತಾ? ಇನ್ನೊಬ್ಬನಿಗೆ ಉಪದೇಶ ಮಾಡಲಿಕ್ಕಲ್ಲ ಜ್ಞಾನ ಆಗೋದು. ಒಂದು ಸಾಧನೆ ಮಾಡೋದು ಯಾಕೆ ಗೊತ್ತಾ? ಇನ್ನೊಬ್ಬನಿಗೆ ಉಪದೇಶ ಮಾಡಲಿಕ್ಕಲ್ಲ. ಒಂದು ಸಿದ್ಧಿ ಮಾಡಿಕೊಳ್ಳೋದು, ಒಂದು ವಿಚಾರ ಮಾಡಿಕೊಳ್ಳೋದು ಯಾಕೆ ಗೊತ್ತಾ? ಅದು ಇನ್ನೊಬ್ಬರಿಗೆ ಪ್ರದರ್ಶನ ಮಾಡಲಿಕ್ಕಲ್ಲ. ಅದು ಯಾವುದೇ ಒಂದು ವಿಚಾರವನ್ನು ಯಾಕೆ ಒಬ್ಬ ಆ ಸತ್ಯದ ದಾರಿಯಲ್ಲಿ ಹೋಗೋದು ಯಾಕೆ ಗೊತ್ತಾ? ಆ ಜೀವಾತ್ಮವನ್ನು ಪರಮಾತ್ಮಲ್ಲಿ ಸೇರಿಸೋದು ಯಾವಾಗ ಅಂತೇಳಿ ಅವನು ನೋಡ್ತಾ ಇರ್ತಾನೆ. ಇಷ್ಟೇ ಇರೋದು ಅವರ ವಿಚಾರ. ಆಗ ಅವ ಎದ್ದಾಗ, ಕೂತ್ಕೊಂಡಾಗ, ಹೋದಾಗ, ಬಂದಾಗ ಅವನ ಹಿಂದೆ ಮುಂದೆ 4 ಜನ ಕ್ಯಾಂಕು ಕಿಂಚಿತ ಓಡುವಾಗ ಎಂಥದೊಂದು ಹೇಳ್ತಾರೆ ಅವನ ಬಾಯಿಗೆ ಬಂದದನ್ನು. ಅದು ಖುಷಿ ಆಗ್ತದೆ. ಕೂತ್ಕೊಳ್ತಾನೆ, ಬರ್ತಾನೆ, ಬಂದವ ಹೇಳ್ತಾನೆ, ಇದ್ದ ಪುರಾಣ ಎಲ್ಲ ನೋಡಿ ಅವ್ರದ್ದು ಅವಧೂತ ಸ್ಥಿತಿಯಪ್ಪ, ಅವರು ಸಿದ್ಧರಪ್ಪ, ಅವರು ಹೀಗೆ ಅಪ್ಪ, ಅವರು ಹೀಗೆ ಅಪ್ಪ ಅಂತೇಳಿ. ನಾವು ಹೇಳಿದು ಒಂದೇ, ಒಂದು ಗುರುವಿನ ದಾಸಾನುದಾಸ, ಒಂದು ಗುರುವಿನ ಒಂದು ಚರಣ ಸೇವಕ. ಆ ಗುರುವನ್ನು ಎಲ್ಲರಲ್ಲಿ ನೋಡಿಕೊಂಡು ಸಂತೋಷದಲ್ಲಿ, ಪ್ರೀತಿಯಲ್ಲಿ, ಖುಷಿಯಲ್ಲಿ ದಿನ ಕ್ಷಣವನ್ನು ಕಳೀತಾ ಇರೋದು. ಕೂಡಿದಷ್ಟು ಒಳ್ಳೆಯದನ್ನು ಹೇಳ್ತಾನೆ ಹೋಗೋದು. ಅದು ಒಳ್ಳೆಯದ ಕೆಟ್ಟದಂತ ಗೊತ್ತಿಲ್ಲ, ಅಂತೂ ಒಳ್ಳೆಯದೇ ಹೇಳೋದು.